This call is now being recorded. So, hi students. Today we are discussing about session 2 of unit 2 summarization of data. That means from statistics and analytics subjects we are discussing about unit 2, that is summarization of data. So, in the previous session, means in first session, what we have discussed is what is frequency distribution. Frequency distribution andre ಏನು, what is frequency distribution table, frequency distribution table andre ಏನು, then ಎಕ್ಸೆಲ್ ಅಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಹೇಗೆ ನಾವು ಅದನ್ನ ಯೂಸ್ ಮಾಡ್ಕೊಳ್ತೀವಿ, ಎಕ್ಸೆಲ್ ಅನ್ನ ಆ ಎಕ್ಸೆಲ್ ಅನ್ನ ಯೂಸ್ ಮಾಡಿ ಹೇಗೆ ನಾವು ಎಲ್ಲದನ್ನು ಆ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗಿರಬಹುದು, ಅದಕ್ಕೆ ರಿಲೇಟೆಡ್ ಆಗಿ ಹಿಸ್ಟೋಗ್ರಾಮ್ ಹಾಕೋದಿರ್ಬೋದು, ಅಥವಾ ಫ್ರೀಕ್ವೆನ್ಸಿಯನ್ನ ಹೇಗೆ ಕಂಡುಹಿಡಿಯೋದು, ಮತ್ತೆ ಎಕ್ಸೆಲ್ ಅಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ, ಪ್ರತಿಯೊಂದನ್ನು ಕೂಡ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಓಕೆ, ನೌ ವಾಟ್ ಆರ್ ದ ಕಂಟೆಂಟ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ರಿಲೇಟಿವ್ ಫ್ರೀಕ್ವೆನ್ಸಿ, ಹಾಗಂದ್ರೆ ಏನು, ದೆನ್ ವಾಟ್ ಇಸ್ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್, ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದ್ರೆ ಏನು ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ ರಿಲೇಟಿವ್ ಫ್ರೀಕ್ವೆನ್ಸಿ ಯೂಸಿಂಗ್ ಎಕ್ಸೆಲ್, ಎಕ್ಸೆಲ್ ನ ಯೂಸ್ ಮಾಡಿ ರಿಲೇಟಿವ್ ಫ್ರೀಕ್ವೆನ್ಸಿಯನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ ಎಕ್ಸ್ಪೆರಿಮೆಂಟ್ ಟು ಪ್ರಿಪೇರ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್ to draw the relative frequency distribution table for the data. ಯಾವುದೋ ಒಂದು ಡೇಟಾ ಕೊಟ್ಟಿರ್ತಾರೆ, ಆ ಡೇಟಾಗೆ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಯಾವ ತರ ರಿಲೇಟಿವ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಆರ್ ಡಿಸ್ಕಸಿಂಗ್ ಇನ್ ದಿಸ್ ಸೆಷನ್. ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಫ್ರೀಕ್ವೆನ್ಸಿ ಅಂದ್ರೆ ಏನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಫ್ರೀಕ್ವೆನ್ಸಿಯನ್ನ ಎಕ್ಸೆಲ್ ಯೂಸ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅದ್ರದ್ದೇ ಎಕ್ಸ್ಟೆಂಡೆಡ್ ಥಿಂಗ್ ಅಂದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ರಿಲೇಟಿವ್ ಫ್ರೀಕ್ವೆನ್ಸಿನ ಎಕ್ಸೆಲ್ ಯೂಸ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ದೆನ್ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಟು ದಟ್, ಇದನ್ನ ನಾವು ಮಾಡಬೇಕಾಗತ್ತೆ. ಓಕೆ, ಇವತ್ತಿನ ಸೆಷನ್ ಅಲ್ಲಿ. ದೆನ್ ಫಸ್ಟ್ ವಿ ಕಮ್ ಟು ನೋ ವಾಟ್ ಇಸ್ ರಿಲೇಟಿವ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಅಂದ್ರೆ ಏನ್ ಹೇಳಿದ್ವಿ ನಾವು, ಕೊಟ್ಟಿರ್ತಕ್ಕಂತ ಒಂದು ಥಿಂಗ್ಸ್ ಅಲ್ಲಿ ಯಾವ ಒಂದು ವಸ್ತು ಎಷ್ಟು ಸರಿ ರಿಪೀಟ್ ಆಗಿದೆಯಲ್ಲ, ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಫ್ರೀಕ್ವೆನ್ಸಿ ಅಲ್ವಾ. ಸೊ ನಾವ್ ಹೇಳಿದ್ವಿ, ಈಗ ಒಂದು ಬಾಕ್ಸ್ ಅಲ್ಲಿ 5 ಆರೆಂಜ್ ಇರ್ತಕ್ಕಂತಹ 5 ಬಾಕ್ಸ್ ಇದೆ. ಸೊ ಆ ತರ 5 ಆರೆಂಜ್ ಇರ್ತಕ್ಕಂಥದ್ದು ಎಷ್ಟು ಬಾಕ್ಸ್ ಇದೆ, 5 ಬಾಕ್ಸ್ ಇದೆ. ಸೊ ದಟ್ ಈಸ್ ಫ್ರೀಕ್ವೆನ್ಸಿ. ಆ 5 ಆರೆಂಜ್ ಇರ್ತಕ್ಕಂಥ ಒಂದು ಬಾಕ್ಸ್ ಎಷ್ಟು ಸರಿ ರಿಪೀಟ್ ಆಗಿದೆಯೋ ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ತಗೊಳ್ತೀವಿ ಅಲ್ವಾ. ಸೊ ಸೇಮ್ ಥಿಂಗ್ ಅದನ್ನ ತಗೊಂಡ್ವಿ. ಅದಾದ್ಮೇಲೆ ಹೈಟ್ ತಗೊಂಡಿದ್ವಿ. ಇನ್ನೊಂದು ಎಕ್ಸಾಂಪಲ್, 140 ಇಂದ 150 ಸೆಂಟಿಮೀಟರ್ ಎಷ್ಟು ಜನ ಇದ್ದಾರೆ, ಆ ಒಂದು ರೇಂಜ್ ಅಲ್ಲಿ ಬರ್ತಕ್ಕಂಥ ಜನ, ದಟ್ ಇಸ್ ಫ್ರೀಕ್ವೆನ್ಸಿ. ದೆನ್ 150 ಟು 160 ಸೆಂಟಿಮೀಟರ್ ಹೈಟ್ ರೇಂಜ್ ಅಲ್ಲಿ ಎಷ್ಟು ಜನ ಇದ್ದಾರೆ, 160 ಇಂದ 170 ಎಷ್ಟು ಜನ ಇದ್ದಾರೆ, ಈ ತರ ನಾವು ಮಾಡಿದ್ವಲ್ಲ, ದಟ್ ಇಸ್ ಆಲ್ಸೋ ಫ್ರೀಕ್ವೆನ್ಸಿ. ಅಂದ್ರೆ ಕೊಟ್ಟಿರ್ತಕ್ಕಂಥ ರೇಂಜ್ ಅಥವಾ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು ಸರಿ ರಿಪೀಟ್ ಆಗ್ತಾ ಇದೆ ಅದರಲ್ಲಿ ವ್ಯಾಲ್ಯೂಗಳು, ಅದನ್ನ ನಾವು ಏನಂತ ತಗೊಳ್ತೀವಿ, ಫ್ರೀಕ್ವೆನ್ಸಿ ಅಂತ ತಗೊಳ್ತೀವಿ. ಹಾಗಾದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಇಟ್ ಇಸ್ ದ ರೇಷಿಯೋ ಆಫ್ ಫ್ರೀಕ್ವೆನ್ಸಿ ಆಫ್ ದ ವ್ಯಾಲ್ಯೂ ಟು ದ ಟೋಟಲ್ ಫ್ರೀಕ್ವೆನ್ಸಿ. ಈಗ ನಿಮ್ಗೆ ಗೊತ್ತಿದೆ ಫ್ರೀಕ್ವೆನ್ಸಿ. ಇನ್ ದ ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ನಾವು 50 ಜನದ ಡೇಟಾ ತಗೊಂಡ್ವಿ ಅಲ್ವಾ. 50 ಜನದಲ್ಲಿ ಆ ಒಂದು ಏನು ಮಾರ್ಕ್ಸ್ ಗಳು ಎಷ್ಟು ಜನ ಯಾವ್ದಾದ್ರಲ್ಲಿ ತೆಗೆದಿದ್ರು ಅದನ್ನ ಹಾಕೊಂಡ್ವಿ. ಸೊ ಅಲ್ಲಿ ನೋಡಿದ್ವಿ 1 ರಿಂದ 10 ಎಷ್ಟು ಜನ ತಗೊಂಡಿದ್ರು, 10 ರಿಂದ 20 ಎಷ್ಟು ಜನ ತಗೊಂಡಿದ್ರು, 20 ರಿಂದ 30 ಎಷ್ಟು ಜನ ತಗೊಂಡಿದ್ರು, ಈ ತರ ಆ ಫ್ರೀಕ್ವೆನ್ಸಿ ಎಲ್ಲ ಬರೆದ್ವಿ. ಲಾಸ್ಟ್ ಗೆ ನಾವು ಸಮ್ ತಗೊಂಡಾಗ ಏನ್ ಬಂತದ್ದು, ದಟ್ ಇಸ್ ಟೋಟಲ್ ಫ್ರೀಕ್ವೆನ್ಸಿ. ಎಷ್ಟು ಜನ ಆಗ್ಬೇಕದು, 50 ಜನ ಆಗ್ಲೇಬೇಕು ಅಲ್ವಾ, ಅದು ಟೋಟಲ್ ಫ್ರೀಕ್ವೆನ್ಸಿ. ದೆನ್ ಆ ಫ್ರೀಕ್ವೆನ್ಸಿ ಕಂಡುಹಿಡಿದಿರ್ತೀವಿ ಪ್ರತಿಯೊಂದಿಗೂ. 1 ರಿಂದ 10 ಒಳಗಡೆ ಮಾರ್ಕ್ಸ್ ಒಳಗಡೆ ಎಷ್ಟು ಜನ ಇದ್ದಾರೆ ಅವ್ರು ಬರ್ಕೊಂಡಿದ್ವಿ, 10 ರಿಂದ 20 ಒಳಗಡೆ ಎಷ್ಟು ಜನ ಅಂತ ಬರ್ಕೊಂಡಿದ್ವಿ. ಈ ತರ ಅಪ್ ಟು 100 ವರೆಗೂ ನಾವು ಬರ್ಕೊಂಡಿದ್ವಲ್ಲ. ಆ ಪ್ರತಿಯೊಂದು ಫ್ರೀಕ್ವೆನ್ಸಿ ಇದೆಯಲ್ಲ, ಆ ಪ್ರತಿಯೊಂದು ಫ್ರೀಕ್ವೆನ್ಸಿಗಳನ್ನ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟು, 50 ಅಲ್ವಾ. ಆ 50 ಇಂದ ಪ್ರತಿಯೊಂದು ಫ್ರೀಕ್ವೆನ್ಸಿಗಳನ್ನ ಡಿಲೀಟ್ ಮಾಡಿದ್ರೆ ಆಗ ಏನ್ ಆನ್ಸರ್ ಬರುತ್ತಲ್ಲ, ದಟ್ ಇಸ್ ವಾಟ್ ವಿ ಕಾಲ್ ರಿಲೇಟಿವ್ ಫ್ರೀಕ್ವೆನ್ಸಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನಾವು ಈಗ ಹೇಳ್ತಾ ಇದ್ದೀವಿ ಫ್ರೀಕ್ವೆನ್ಸಿ. ಫಾರ್ ಎಕ್ಸಾಂಪಲ್ ಹಿಯರ್, ಸೊ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಅಂತ ತಗೊಳ್ತೀವಿ. ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ತಗೊಂಡಿದ್ದು ಇದರಲ್ಲಿ
ಎಷ್ಟು 25 ಬಾಕ್ಸ್ ಏನೋ ಇತ್ತು ಆರೆಂಜ್ ಇರ್ತಕ್ಕಂಥದ್ದು. ಅದರಲ್ಲಿ 5 ಆರೆಂಜ್ ಇರ್ತಕ್ಕಂಥ 5 ಬಾಕ್ಸ್ ಇತ್ತು ಅಂದ್ರೆ ಸೊ ಇದು ಒಂದು ಫ್ರೀಕ್ವೆನ್ಸಿ. ಸೊ ಟೋಟಲ್ ಬಾಕ್ಸಸ್ ಎಷ್ಟು 25 ಬಾಕ್ಸಸ್. ಸೊ 5/25 ಮಾಡಿದ್ರೆ ಏನಾಗುತ್ತೆ, ಸೊ ಅದೇನ್ ಆನ್ಸರ್ ಬರುತ್ತಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ರಿಲೇಟಿವ್ ಫ್ರೀಕ್ವೆನ್ಸಿ ಆಗುತ್ತೆ. 5/25 ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ದಟ್ ವಿ ವಿಲ್ ಟೇಕ್ ಇಟ್ ಆಸ್ ಟೋಟಲ್ ಫ್ರೀಕ್ವೆನ್ಸಿ, ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿ ತಗೊಳ್ತೀವಿ. ಓಕೆ, ಸೊ ಅದಕ್ಕೆ ಫಾರ್ಮುಲಾ ಇದೆ. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಫಾರ್ಮುಲಾ ಇಸ್ ಫ್ರೀಕ್ವೆನ್ಸಿ ಆಫ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ. ಯಾವ ಒಂದು ವೇರಿಯಬಲ್ ಕೊಟ್ಟಿದೀವಿ ಅದ್ರ ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನಿದೆ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಮಾಡಿದ್ರೆ ವಿ ಗೆಟ್ ದ ರಿಲೇಟಿವ್ ಫ್ರೀಕ್ವೆನ್ಸಿ. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್. ಯಾವ ವೇರಿಯಬಲ್, ಈಗ ನಾನು ಹೇಳಿದೆ 5 ಹಣ್ಣು ಇರ್ತಕ್ಕಂಥ ಒಂದು ಬಾಕ್ಸ್, 5 ಕಿತ್ತಳೆ ಹಣ್ಣು ಇರ್ತಕ್ಕಂಥ ಒಂದು ಬಾಕ್ಸ್, ಅದು ವೇರಿಯಬಲ್. ಆ ತರದ್ದು ಎಷ್ಟು ಬಾಕ್ಸ್ ಇತ್ತು, 5 ಬಾಕ್ಸ್ ಇತ್ತು. ಟೋಟಲ್ ಫ್ರೀಕ್ವೆನ್ಸಿ ಎಷ್ಟಿತ್ತು, 25 ಇತ್ತು. ಸೊ 5/25. ಓಕೆ, ಸೊ ಆ ಟೈಪ್ ಅಲ್ಲಿ ನಾವು ಬರ್ಕೊಂಡ್ರೆ ಅದನ್ನ ನಾವು ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಜನರಲಿ ಈಗ ಸಪೋಸ್ ಐ ಕ್ಯಾನ್ ಟೇಕ್ 5/20 ಅಂತ ತಗೊಂಡ್ರೆ, 5/20 ಅಂತ ತಗೊಂಡ್ರೆ ಏನಾಗುತ್ತೆ, ಇದು ಆನ್ಸರು 0.25 ಆಗುತ್ತೆ. ಓಕೆ, 0.25 ದಟ್ ಈಸ್ ವಾಟ್ ವಿ ಕಾಲ್ ರಿಲೇಟಿವ್ ಫ್ರೀಕ್ವೆನ್ಸಿ. ಅದನ್ನ ನಾವು ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ 0.25 ಬರುತ್ತೆ. 0.25 ಇಸ್ ದ ರಿಲೇಟಿವ್ ಫ್ರೀಕ್ವೆನ್ಸಿ. ಸೊ 5/20 ತಗೊಂಡ್ರೆ ಅವಾಗ ನಮಗೆ 0.25 ಫ್ರೀಕ್ವೆನ್ಸಿ ಆಗುತ್ತೆ. ಅದನ್ನೇ ನಾವು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಬರೆದ್ರೆ, ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರೆದ್ರೆ ಏನಾಗುತ್ತೆ, ಅದು 25% ಆಗುತ್ತೆ. ಓಕೆನಾ, ಸೊ ಇದು 0.25 ಬರಿಬಹುದು ಅಥವಾ 25% ಅಂತಾನು ಬರಿಬಹುದು. ಬೋತ್ ಆರ್ ಸೇಮ್. So okay, that is what we call relative frequency. So you can observe here. So we have taken this example in the previous time. Okay, 1 minute. Okay. So ಇಲ್ಲಿ ನಾವು ಇದನ್ನ ತಗೊಂಡಿದ್ವಿ ಪ್ರೀವಿಯಸ್ ಸೆಷನ್ ಅಲ್ಲಿ. ವೆನ್ ವಿ ಹ್ಯಾವ್ ಟೇಕನ್ ದಿಸ್, ವಿ ಹ್ಯಾವ್ ಟೇಕನ್ ಸೊ ನಂಬರ್ ಆಫ್ ಆಪಲ್ಸ್ ಪರ್ ಬಾಕ್ಸ್. ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಆಪಲ್ ಇದಾವೆ, 5 ಆಪಲ್ ಇದೆ. ಇಲ್ಲಿ 6, 7, 8, 9, 10 ಈ ತರ ಆಪಲ್ಸ್ ಇರೋ ಬಾಕ್ಸಸ್ ಇದೆ. ಒಂದು ಬಾಕ್ಸ್ ಅಲ್ಲಿ 5 ಇರತಕ್ಕಂತ ಬಾಕ್ಸ್ ಇದೆ, ಒಂದು ಬಾಕ್ಸ್ ಅಲ್ಲಿ 6 ಇದೆ, ಒಂದು ಬಾಕ್ಸ್ ಅಲ್ಲಿ 7 ಇದೆ, 8 ಇದೆ, 9 ಇದೆ, 10 ಇದೆ. ಆ ತರ 5 ಆಪಲ್ ಇರ್ತಕ್ಕಂಥ ಬಾಕ್ಸ್ ಎಷ್ಟಿದೆ, 5 ಇದೆ. 6 ಆಪಲ್ ಗಳಿರ್ತಕ್ಕಂಥ ಬಾಕ್ಸ್ ಗಳು ಎಷ್ಟಿದೆ, 8 ಬಾಕ್ಸ್ ಇದೆ. ದೆನ್ 7 ಆಪಲ್ ಇರ್ತಕ್ಕಂಥ ಬಾಕ್ಸ್ 13 ಇದೆ. 8 ಆಪಲ್ ಇರ್ತಕ್ಕಂಥ ಬಾಕ್ಸ್ 10 ಇದೆ. 9 ಆಪಲ್ ಇರ್ತಕ್ಕಂಥ ಬಾಕ್ಸ್ 6 ಇದೆ. 10 ಆಪಲ್ ಇರ್ತಕ್ಕಂಥ ಬಾಕ್ಸ್ 3 ಇದೆ. ಆರ್ ಯು ಅಂಡರ್ಸ್ಟುಡ್ ದಿಸ್? ಸೊ 5 ಆಪಲ್ ಇರ್ತಕ್ಕಂಥದ್ದು ಒಂದು ಬಾಕ್ಸ್ ಅಂದ್ಕೊಂಡ್ರೆ ಆ ತರದ್ದು ಬಾಕ್ಸಸ್ 5 ಇದೆ. 6 ಆಪಲ್ ಗಳಿರ್ತಕ್ಕಂಥದ್ದು 8 ಬಾಕ್ಸ್ ಇದೆ. 7 ಆಪಲ್ ಇರೋದು 13 ಬಾಕ್ಸ್ ಇದೆ. 8 ಆಪಲ್ ಇರೋದು 10 ಬಾಕ್ಸ್ ಇದೆ. 9 ಆಪಲ್ ಇರೋದು 6 ಬಾಕ್ಸ್ ಇದೆ. ದೆನ್ 10 ಆಪಲ್ ಇರೋದು 3 ಬಾಕ್ಸ್ ಇದೆ. ಓಕೆ, ಸೊ ಇವೆಲ್ಲ ಅದನ್ನು ಆಡ್ ಮಾಡಿದ್ರೆ ಟೋಟಲ್ ಬಾಕ್ಸಸ್ ಎಷ್ಟಾಗಿದೆ, ಯು ಕ್ಯಾನ್ ಸಿ 45 ಬಾಕ್ಸಸ್ ಆಗಿದೆ. ಟೋಟಲ್ 45 ಬಾಕ್ಸ್ ಇದೆ. ಅದರಲ್ಲಿ ಈ ತರ ಡಿವೈಡ್ ಮಾಡಿದೀವಿ. ಓಕೆ, 45 ಬಾಕ್ಸ್ ಗಳಲ್ಲಿ ಇದು ಫ್ರೀಕ್ವೆನ್ಸಿಗಳಾಗಿದೆ. ಹಾಗಾದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ ಮಾಡ್ಬೇಕು ನಾವು, ಇಲ್ಲಿ ಏನಿದೆಯಲ್ಲ ಇದು ಫ್ರೀಕ್ವೆನ್ಸಿ ಆಫ್ ದ ವೇರಿಯಬಲ್. ಇದು ವೇರಿಯಬಲ್, ಈ 5 ಅಂತಕ್ಕಂಥದ್ದು ವೇರಿಯಬಲ್. ಇದು ಫ್ರೀಕ್ವೆನ್ಸಿ ಆಫ್ ದ ಫ್ರೀಕ್ವೆನ್ಸಿ ವ್ಯಾಲ್ಯೂ ಆಫ್ ದ ಗಿವನ್ ವೇರಿಯಬಲ್. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ. ಯು ನೋ ದಿಸ್ ಟೋಟಲ್ ಫ್ರೀಕ್ವೆನ್ಸಿ. ಸೊ ಇದು ಟೋಟಲ್ ಫ್ರೀಕ್ವೆನ್ಸಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಬರ್ಕೊಂಡಿದೀವಿ 5/45. ದೆನ್ ಇಲ್ಲಿ 8/45, 13/45, 10/45, 6/45 and 3/45. ಓಕೆ, ವಿ ಹ್ಯಾವ್ ಟೇಕನ್ ದೀಸ್ ಥಿಂಗ್ಸ್. ಸೊ ಪ್ರತಿಯೊಂದು ಇಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿ ವ್ಯಾಲ್ಯೂಗಳನ್ನ 45 ಇಂದ ನಾವೇನ್ ಮಾಡಿದೀವಿ, ಡಿವೈಡ್ ಮಾಡಿದೀವಿ. ಆತರ ಡಿವೈಡ್ ಮಾಡಿದಾಗ ಏನ್ ಬಂದಿದೆ, 5/45 ಮಾಡಿದ್ರೆ 0.111 ಬಂದಿದೆ. ವಿ ವಿಲ್ ಮ್ಯಾಕ್ಸಿಮಮ್ ಟೇಕ್ 3 ಡೆಸಿಮಲ್ ಪ್ಲೇಸಸ್. ಓಕೆ, 8/45 ತಗೊಂಡ್ರೆ 0.178 ಆಗುತ್ತೆ. ದೆನ್ 13/45 ಮಾಡಿದ್ರೆ 0.289 ಆಗುತ್ತೆ. 10/45 ಮಾಡಿದ್ರೆ 0.222 ಆಗುತ್ತೆ. 6/45 ಮಾಡಿದ್ರೆ 0.133 ಆಗುತ್ತೆ. ಅಂಡ್ 3/45 ಮಾಡಿದ್ರೆ 0.067 ಆಗುತ್ತೆ. ಸೊ ನೀವು ಇಷ್ಟು ವ್ಯಾಲ್ಯೂಗಳನ್ನ ನೀವು ಆಡ್ ಮಾಡಿದ್ರೆ, ಇಫ್ ಯು ಆಡ್ ಆಲ್ ದೀಸ್ ವ್ಯಾಲ್ಯೂಸ್, ಓಕೆ, ಇವೇನ್ ರಿಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದಿರಲ್ಲ, ಈ ಇಷ್ಟು ವ್ಯಾಲ್ಯೂಸ್ ಗಳನ್ನ ಆಡ್ ಮಾಡಿದ್ರೆ
ಸೊ ಆಗ ಟೋಟಲ್ ವ್ಯಾಲ್ಯೂ ಏನ್ ಬರುತ್ತೆ 1 ಬರುತ್ತೆ. ಸೊ ವಿ ಗೆಟ್ ದ ಆನ್ಸರ್ ಇಸ್ 1. ಅಥವಾ ನೀವು ಇವನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾಡಿದ್ರೆ ಓಕೆ ವಿ ವಿಲ್ ಟೇಕ್ ಇಟ್ ಆಸ್ 11.1 and this percentage is 17.8, this is 28.9, then 22.2, then 13.3 and this one is 6.7. ಈ ತರ ಇವೆಲ್ಲದನ್ನು ಆಡ್ ಮಾಡಿದ್ರೆ ಟೋಟಲ್ ಏನಾಗುತ್ತೆ ಅದು 100% ಗೆ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಪಾಯಿಂಟ್ಸ್, ಡೆಸಿಮಲ್ ಪ್ಲೇಸ್ ಅಲ್ಲಿ ಬರೆದು 1 ಅಂತ ತೋರಿಸಬಹುದು, ಅಥವಾ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರೆದು ಅದನ್ನ 100% ಅಂತಾನು ಕೂಡ ಮಾಡಬಹುದು. ಯು ಕ್ಯಾನ್ ಡೂ ದಟ್ ಒನ್. ಓಕೆ, ಸೊ ದೆನ್ ಹೌ ಕ್ಯಾನ್ ವಿ ಟ್ಯಾಬ್ಯುಲೇಟ್ ದ ಡೇಟಾ? ಸೊ ಹಾಗಾದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಇಸ್ ದ ಫ್ರಾಕ್ಷನ್ ಆರ್ ಪ್ರಪೋರ್ಷನ್ ಆಫ್ ಟೈಮ್ಸ್ ಎ ವ್ಯಾಲ್ಯೂ ಅಕ್ಕರ್ಸ್ ಇನ್ ಎ ಡೇಟಾ ಸೆಟ್. ಅಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ಡೇಟಾ ಸೆಟ್ ಅಲ್ಲಿ ಆ ಒಂದು ವ್ಯಾಲ್ಯೂ ಎಷ್ಟು ಸರಿ ರಿಪೀಟ್ ಆಗಿದೆ ಅದರ ಒಂದು ಫ್ರಾಕ್ಷನ್ ಇನ್ ದ ಸೆನ್ಸ್ ಪರ್ಸೆಂಟೇಜ್ ಏನಿದೆಯಲ್ಲ ಅದನ್ನ ನಾವು ಏನಂತ ಕರಿತೀವಿ? ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಆ ರಿಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಏನ್ ಮಾಡಬೇಕು? ಡಿವೈಡ್ ಈಚ್ ಫ್ರೀಕ್ವೆನ್ಸಿ ಬೈ ದ ಟೋಟಲ್ ನಂಬರ್ ಆಫ್ ಡೇಟಾ ಪಾಯಿಂಟ್ಸ್ ಇನ್ ದ ಸ್ಯಾಂಪಲ್. ಅಂದ್ರೆ ಆ ಒಂದು ರಿಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಫ್ರೀಕ್ವೆನ್ಸಿಗಳನ್ನ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿಯಿಂದ ನಾವು ಡಿವೈಡ್ ಮಾಡಬೇಕಾಗತ್ತೆ. ದೆನ್ ರಿಲೇಟಿವ್ ಫ್ರೀಕ್ವೆನ್ಸೀಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಫ್ರಾಕ್ಷನ್ಸ್, ಪರ್ಸೆಂಟ್ ಆರ್ ಡೆಸಿಮಲ್. ಅದನ್ನೇ ನಾನು ಹೇಳಿದ್ದು ಅವಾಗಲೇ. ಸೊ ನಾವು ರಿಲೇಟಿವ್ ಫ್ರೀಕ್ವೆನ್ಸಿನ ನಾವು ಫ್ರಾಕ್ಷನ್ಸ್ ಟೈಪ್ ಅಲ್ಲಿ 5/20 ಅಂತಾನೆ ಬರೆದು ಇಡಬಹುದು, ಅಥವಾ ಅದನ್ನ ಪರ್ಸೆಂಟೇಜ್ಗೂ ಕೂಡ ಕನ್ವರ್ಟ್ ಮಾಡಬಹುದು, ಅಥವಾ ಡೆಸಿಮಲ್ ಪಾಯಿಂಟ್ ಅಲ್ಲಿ 5/20 ಅಂದ್ರೆ 0.25. ಓಕೆ, ಆ ತರ ಬೇಕಾದ್ರೂ ಇರಬಹುದು. ವಿ ಕ್ಯಾನ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಡೆಸಿಮಲ್ಸ್, ವಿ ಕ್ಯಾನ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್, ಆರ್ ವಿ ಕ್ಯಾನ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸ್. ಯಾವ ತರ ಬೇಕಾದ್ರೂ ನಾವು ಅದನ್ನ ಬರೀಬಹುದು. ನಾನು ಹೇಳಿದೆ, ಸೊ ಡೆಸಿಮಲ್ಸ್ ಅಂತ ತಗೊಂಡಾಗ ಅಷ್ಟು ರಿಲೇಟಿವ್ ಫ್ರೀಕ್ವೆನ್ಸಿ ಆಡ್ ಮಾಡಿದ್ರೆ ಟೋಟಲ್ ಆನ್ಸರ್ 1 ಬರಬೇಕು. ಓಕೆ, ಸೊ ಇಫ್ ಇಟ್ ಆಡ್ ಆಲ್ ದ ರಿಲೇಟಿವ್ ಫ್ರೀಕ್ವೆನ್ಸೀಸ್ ದೆನ್ ಆನ್ಸರ್ ಶುಡ್ ಬಿ 1 ಹಿಯರ್. ಅದೇ ಪರ್ಸೆಂಟೇಜ್ ತಗೊಂಡಾಗ ಆಲ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 100%. ಎಲ್ಲದು ಆಡ್ ಮಾಡಿದ್ರೆ, ಇಲ್ಲಿ ಫ್ರಾಕ್ಷನ್ಸ್ ಕೂಡ ಅಷ್ಟೇ ಎಲ್ಲ ಆಡ್ ಮಾಡಿದ್ರು 1 ಬರುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ವೇ. ಈ ಟೈಪ್ ಅಲ್ಲಿ ನಮಗೆ ಆನ್ಸರ್ಸ್ ಗಳು ಸಿಗುತ್ತೆ. ಓಕೆ, ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ ಆಫನ್ ಡಿಸ್ಪ್ಲೇಡ್ ಇನ್ ಹಿಸ್ಟೋಗ್ರಾಮ್ಸ್. ಈ ಒಂದು ರಿಲೇಟಿವ್ ಫ್ರೀಕ್ವೆನ್ಸಿನ ನಾವು ಹಿಸ್ಟೋಗ್ರಾಮ್ಸ್ ಹಾಕಿ, ಅಂದ್ರೆ ಅದು ಬಾರ್ ಚಾರ್ಟ್ ಗೆ ಸ್ವಲ್ಪ ರಿಲೇಟೆಡ್ ಬರುತ್ತೆ, ಅದು ಮುಂದೆ ಬರುತ್ತೆ ಹಿಸ್ಟೋಗ್ರಾಮ್ ಅಂತ. ಆ ಹಿಸ್ಟೋಗ್ರಾಮ್ ಹಾಕಿ ಕೂಡ ನಾವು ಈ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಗಳನ್ನ ತೋರಿಸಬಹುದು. ಅದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗುತ್ತೆ. ಓಕೆ, ದೆನ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಎ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರಾಫ್ and a frequency distribution graph is that vertical axis uses proportional or relative frequency rather than simple frequency. ಅಂದ್ರೆ ಈ ಒಂದು ರಿಲೇಟಿವ್ ಫ್ರೀಕ್ವೆನ್ಸಿ ಗ್ರಾಫ್ಗೂ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರಾಫ್ಗೂ ಏನಪ್ಪಾ ಒಂದು ವ್ಯತ್ಯಾಸ ಅಂದ್ರೆ ವರ್ಟಿಕಲ್ ಆಕ್ಸಿಸ್. ಓಕೆ, ಸೊ ನಿಮಗೆ ಗೊತ್ತಿದೆ ಇದು ವರ್ಟಿಕಲ್ ಆಕ್ಸಿಸ್ ಅಂತ ಹೇಳ್ತೀವಿ ನಾವು, ಇದನ್ನ ಹಾರಿಜಾಂಟಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ವರ್ಟಿಕಲ್ ಆಕ್ಸಿಸ್, ದಿಸ್ ಇಸ್ ಹಾರಿಜಾಂಟಲ್ ಆಕ್ಸಿಸ್ ಅಲ್ವಾ? ವರ್ಟಿಕಲ್ ಆಕ್ಸಿಸ್ ಮತ್ತೆ ಹಾರಿಜಾಂಟಲ್ ಆಕ್ಸಿಸ್ ಇರುತ್ತೆ. ಈ ವರ್ಟಿಕಲ್ ಆಕ್ಸಿಸ್ ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ರಿಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಅಂದ್ರೆ ಆ ಒಂದು ಪರ್ಸೆಂಟೇಜ್ ಯೂಸ್ ಮಾಡ್ತೀವಿ. 10, 20, 30, 40, 50% ತರ ಯೂಸ್ ಮಾಡ್ತೀವಿ. ಅದೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅದನ್ನ ಸಿಂಪಲ್ ಆಗಿ ಏನಕ್ಕೆ ಯೂಸ್ ಮಾಡ್ತೀವಿ? ಫ್ರೀಕ್ವೆನ್ಸಿಗೆ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲಿ ನಂಬರ್ಸ್ ಯೂಸ್ ಮಾಡ್ತೀವಿ, ಇಲ್ಲಿ ವ್ಯಾಲ್ಯೂಸ್ ಹಾಕ್ತಿವಿ. ಓಕೆ, ಸೊ ಇಫ್ ಯು ಟೇಕ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫ್ರೀಕ್ವೆನ್ಸಿ ಟೇಬಲ್, 1 minute. So if you take this one x axis ಮತ್ತೆ y axis, ಇದನ್ನ y axis ಇದನ್ನ x axis ಅಂತ ತಗೊಂಡ್ರೆ ಇದು ಏನಾಗುತ್ತೆ? ಹಾರಿಜಾಂಟಲ್ ಆಕ್ಸಿಸ್, ಇದು ವರ್ಟಿಕಲ್ ಆಕ್ಸಿಸ್ ಆಗುತ್ತೆ. ಇದು ಹಾರಿಜಾಂಟಲ್, ಇದು ವರ್ಟಿಕಲ್. ಓಕೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ಇಲ್ಲೇನ್ ಮಾಡ್ತೀವಿ? ವ್ಯಾಲ್ಯೂಸ್ ತಗೊಳ್ತೀವಿ, ಇಲ್ಲೇನ್ ತಗೊಳ್ತೀವಿ? ಫ್ರೀಕ್ವೆನ್ಸಿ ತಗೊಳ್ತೀವಿ. ಓಕೆ, ಇಲ್ಲಿ ವ್ಯಾಲ್ಯೂಸ್ ತಗೊಳ್ತೀವಿ, ಇಲ್ಲಿ ಫ್ರೀಕ್ವೆನ್ಸಿ ತಗೊಂಡು ಗ್ರಾಫ್ ಹಾಕ್ತೀವಿ. ಅದೇ ನಾವು ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ತಗೊಂಡಾಗ ಇಲ್ಲಿ ಫ್ರೀಕ್ವೆನ್ಸಿ ತಗೊಳ್ತೀವಿ, ಇಲ್ಲೇನ್ ತಗೊಳ್ತೀವಿ? ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಪರ್ಸೆಂಟೇಜ್ ಇದೆಯಲ್ಲ, ಆ ರಿಲೇಟಿವ್ ಫ್ರೀಕ್ವೆನ್ಸಿ ಪರ್ಸೆಂಟೇಜ್ ಅನ್ನ ಇಲ್ಲಿ ಈ ಆಕ್ಸಿಸ್ ಅಲ್ಲಿ ತಗೊಳ್ತೀವಿ. ಅಥವಾ ಇವನ್ ವ್ಯಾಲ್ಯೂಸ್ ಇಲ್ಲೂ ತಗೋಬಹುದು, ಇಲ್ಲಿ ವ್ಯಾಲ್ಯೂಸ್ ತಗೊಂಡು ಇಲ್ಲಿ ರಿಲೇಟಿವ್ ಫ್ರೀಕ್ವೆನ್ಸಿ ಮಾಡ್ತೀವಿ. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರಾಫ್ ಮತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರಾಫ್. ಓಕೆ, ದಟ್ ವಿಲ್ ಬಿ ದ ಡಿಫರೆನ್ಸ್. ದೆನ್
ಹೌ ಟು ಕ್ಯಾಲ್ಕುಲೇಟ್ ರಿಲೇಟಿವ್ ಫ್ರೀಕ್ವೆನ್ಸಿ ಇನ್ ಎಕ್ಸೆಲ್ ಅಲ್ಲಿ ನಾವು ರಿಲೇಟಿವ್ ಫ್ರೀಕ್ವೆನ್ಸಿನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ. ಸೊ ಎ ಫ್ರೀಕ್ವೆನ್ಸಿ ಟೇಬಲ್ ಇಸ್ ಎ ಟೇಬಲ್ ದಟ್ ಡಿಸ್ಪ್ಲೇಸ್ ಇನ್ಫಾರ್ಮೇಶನ್ ಅಬೌಟ್ ಫ್ರೀಕ್ವೆನ್ಸೀಸ್. ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಏನ್ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಅದರಲ್ಲಿ ಆ ಒಂದು ಟೇಬಲ್ ಹಾಕಿದ್ವಿ ಅಂದ್ರೆ ಅಲ್ಲಿ ಫ್ರೀಕ್ವೆನ್ಸಿ ಬಗ್ಗೆ ಮಾತ್ರ ನಮ್ಗೆ ಏನ್ ಕೊಡುತ್ತೆ, ಇನ್ಫಾರ್ಮೇಶನ್ ಕೊಡುತ್ತೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಇದರಲ್ಲಿ ನೋಡಿ, ಒಂದು ಐಟಮ್ ಪ್ರೈಸ್ ಅಂದ್ರೆ ₹1 ₹10 ವರೆಗೆ ಇರ್ತಕ್ಕಂತ ಐಟಮ್ ಅಲ್ಲಿ ಇರ್ತಕ್ಕಂಥದ್ದು 20 ವಸ್ತುಗಳು ಸೇಲ್ ಆಗಿದೆ. ಓಕೆ, ಒಂದು ವಾರದಲ್ಲಿ ಆ ಒಂದು ಅಮೌಂಟ್ ರೇಂಜ್ ಅಲ್ಲಿ ಎಷ್ಟೆಷ್ಟು ಥಿಂಗ್ಸ್ ಗಳು ಸೇಲ್ ಆಗಿದೆ ಅಂತ ಹೇಳಿ ನಾವು ಮಾಡಿದೀವಿ. ₹1 ₹10. ಓಕೆ, ಸಿಂಪಲ್ ಆಗಿ ನಾವು ತಗೊಂಡಿದೀವಿ. ₹1 ಒಳಗಡೆ 20 ಐಟಮ್ಸ್ ಸೇಲ್ ಆಗಿದೆ. ದಟ್ ಇಸ್ ದ ಫ್ರೀಕ್ವೆನ್ಸಿ. ₹11 ₹20 ಒಳಗಡೆ ಇರ್ತಕ್ಕಂಥದ್ದು 21 ಐಟಮ್ಸ್ ಸೇಲ್ ಆಗಿದೆ. ₹21 ₹30 ಒಳಗಡೆ ಇರ್ತಕ್ಕಂಥದ್ದು 13 ಐಟಮ್ಸ್ ಸೇಲ್ ಆಗಿದೆ. ₹31 ₹40 ಒಳಗಡೆ ಇರ್ತಕ್ಕಂಥದ್ದು 8 ಐಟಮ್ಸ್ ಸೇಲ್ ಆಗಿದೆ. ಸೊ 41 50 ಇರ್ತಕ್ಕಂಥದ್ದು 4 ಐಟಮ್ಸ್ ಸೇಲ್ ಆಗಿದೆ. ಇದು ಎಂತ ಟೇಬಲ್ ಇದು? ದಿಸ್ ಇಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇದೇನಾಗತ್ತೆ, ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆಗತ್ತೆ. ಯಾಕೆಂದ್ರೆ ಇಲ್ಲಿ ನಾವು ವ್ಯಾಲ್ಯೂ ಬರ್ಕೊಂಡಿದೀವಿ, ಫ್ರೀಕ್ವೆನ್ಸಿ ಬರ್ದಿದೀವಿ, ಆಯ್ತಲ್ಲ. ಸೊ ದಟ್ ಇಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ವಿ ಹ್ಯಾವ್ ಡಿಸ್ಕಸ್. ದೆನ್ ಹಾಗಾದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಬರಿಬಹುದು ಅಂತ ಅಂದ್ರೆ, ಇಲ್ಲಿ ದ ಫಸ್ಟ್ ಕ್ಲಾಸ್, ಇಲ್ಲಿ ದ ಫಸ್ಟ್ ಪ್ರೈಸ್ ಕ್ಲಾಸ್ ಯಾವುದು? 1 to 10, ದಟ್ ಇಸ್ ದ ಫಸ್ಟ್ ಪ್ರೈಸ್ ಕ್ಲಾಸ್. ಸೆಕೆಂಡ್ ಯಾವುದು? 11 to 10. ಥರ್ಡ್ 21 to 30, 31 to 40, 41 to 50 ಅಲ್ವಾ. ಸೆಕೆಂಡ್ ಕಾಲಮ್ ಏನ್ ತಗೊಂಡಿದೀವಿ? ಇದು ಫ್ರೀಕ್ವೆನ್ಸಿ ಟೇಬಲ್ ತಗೊಂಡಿದೀವಿ. ಸೊ ದಿಸ್ ಇಸ್ ಐಟಮ್ ಪ್ರೈಸ್ ಅಂಡ್ ಹಿಯರ್ ವಿ ಹ್ಯಾವ್ ಟೇಕನ್ ಫ್ರೀಕ್ವೆನ್ಸಿ, ಅಂಡ್ ಇನ್ ದ ಥರ್ಡ್ ಕಾಲಮ್ ವಿ ಹ್ಯಾವ್ ಟೇಕನ್ ರಿಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಸೊ ಸೆಕೆಂಡ್ ಕಾಲಮ್ ಅಲ್ಲಿ ಫ್ರೀಕ್ವೆನ್ಸಿ ಬರ್ದಿದ್ವಿ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ರಿ. ಸೊ ಅವೆಲ್ಲದನ್ನು ಆಡ್ ಮಾಡಿದ್ರೆ ಟೋಟಲ್ ಎಷ್ಟು ಥಿಂಗ್ಸ್ ಸೇಲ್ ಆಗಿದೆ? ಟೋಟಲ್ ಸೇಲ್ ಆಗಿರ್ತಕ್ಕಂಥ ವಸ್ತುಗಳು 66 ವಸ್ತುಗಳು. ಅದರಲ್ಲಿ ₹1 ಒಳಗಡೆ 20 ವಸ್ತುಗಳು ಸೇಲ್ ಆಗಿದೆ. 11 20 ಒಳಗಡೆ 21 ವಸ್ತುಗಳು ಸೇಲ್ ಆಗಿದೆ. 21 30 ಒಳಗಡೆ 13 ವಸ್ತುಗಳು ಸೇಲ್ ಆಗಿದೆ. 31 40 ಒಳಗಡೆ 8 ವಸ್ತುಗಳು ಸೇಲ್ ಆಗಿದೆ. 41 50 ಒಳಗಡೆ 4 ವಸ್ತುಗಳು ಸೇಲ್ ಆಗಿದೆ. ಓಕೆ, ಟೋಟಲ್ ಸೇಲ್ ಆಗಿರ್ತಕ್ಕಂಥ ವಸ್ತುಗಳು 66. ಅದು ಟೋಟಲ್ ಫ್ರೀಕ್ವೆನ್ಸಿ 66. ಇವು ಇಂಡಿವಿಜುವಲ್ ಫ್ರೀಕ್ವೆನ್ಸಿ, ಕ್ಲಾಸ್ ಫ್ರೀಕ್ವೆನ್ಸಿ. ಈ ಕ್ಲಾಸ್ ಅಲ್ಲಿ ಇಷ್ಟು, ಈ ಕ್ಲಾಸ್ ಅಲ್ಲಿ ಇಷ್ಟು, ಈ ತರ. ಓಕೆ, ದೆನ್ ನಾವು ರಿಲೇಟಿವ್ ಫ್ರೀಕ್ವೆನ್ಸಿ ಇಲ್ಲಿ ತಗೊಂಡಿದೀವಲ್ಲ, ಆ ರಿಲೇಟಿವ್ ಫ್ರೀಕ್ವೆನ್ಸಿನ ಹೇಗೆ ಫೈಂಡ್ ಔಟ್ ಮಾಡಿದೀವಿ? ಇಲ್ಲಿ ನೋಡಿ, ನಮ್ಗೆ ಆನ್ಸರ್ ಬಂದ್ಬಿಟ್ಟಿದೆ. 0.303, 0.318, 0.197, 0.121, 0.061 ಆನ್ಸರ್ಸ್ ಬಂದ್ಬಿಟ್ಟಿದೆ. ಇವಿಷ್ಟು ಆಡ್ ಮಾಡಿದ್ರೆ ಟೋಟಲ್ ಎಷ್ಟು ಬಂದಿದೆ? 1 ಬಂದಿದೆ. ಹಾಗಾದ್ರೆ ನಾವು ಇದೆಲ್ಲ ವ್ಯಾಲ್ಯೂಸ್ ಹೇಗ್ ಬಂತು ರಿಲೇಟಿವ್ ಫ್ರೀಕ್ವೆನ್ಸಿ ಎಕ್ಸೆಲ್ ಅಲ್ಲಿ ಅಂದ್ರೆ, ಸೊ ದಟ್ ವಿ ವಿಲ್ ಡಿಸ್ಕಸ್ ಹಿಯರ್. ಹೇಗ್ ಬರುತ್ತೆ ಅಂತ ನೀವು ಹೇಳಿದ್ವಿ, ನಾವು ಪ್ರತಿಯೊಂದು ಫ್ರೀಕ್ವೆನ್ಸಿಗಳು ಏನಿದೆಯಲ್ಲ, ಪ್ರತಿಯೊಂದು ಫ್ರೀಕ್ವೆನ್ಸಿಗಳನ್ನ ಆ 66 ನಂಬರ್ ಇಂದ ಏನ್ ಮಾಡಬೇಕು? ಡಿವೈಡ್ ಮಾಡಬೇಕು ಅಲ್ವಾ. ಸೊ ದಟ್ಸ್ ವಾಟ್ ವಿ ಆರ್ ಗಿವನ್. ಇನ್ ಟೋಟಲ್ ದೇರ್ ವರ್ 66 ಐಟಮ್ಸ್ ಸೋಲ್ಡ್. ಟೋಟಲ್ 66 ಐಟಮ್ಸ್ ಗಳನ್ನ ನಾವು ಸೋಲ್ಡ್ ಆಗಿದೆ ಅಂದ್ರೆ ಮಾರಿದೀವಿ. ದಸ್ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟು? 66 ಆಯ್ತು. ಈಗ ನಾವು ರಿಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಆ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಇರ್ತಕ್ಕಂತಹ ಫ್ರೀಕ್ವೆನ್ಸಿಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ? 66 ಇಂದ ಡಿವೈಡ್ ಮಾಡ್ಬೇಕಾಗತ್ತೆ. ಯು ಕ್ಯಾನ್ ಸಿ ಹಿಯರ್ 20 ಇಸ್ ದೇರ್. ಡಿವೈಡ್ 20 by 66, 20 divided by 66, then 21 divided by 66, 13 divided by 66, 8 divided by 66, 4 divided by 66. ಈ ತರ ಪ್ರತಿಯೊಂದು ನಂಬರ್ ಗಳನ್ನ ಈ ಟೋಟಲ್ ಫ್ರೀಕ್ವೆನ್ಸಿ ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಆನ್ಸರ್ ನಮಗೆ ಬರುತ್ತೆ. ಸೊ ದಟ್ಸ್ ವಾಟ್ ವಿ ಆರ್ ಎಕ್ಸ್ಪ್ಲೈನಿಂಗ್ ಹಿಯರ್. ಓಕೆ, ಅದನ್ನೇ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ಆ ಕ್ಲಾಸ್ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಫ್ರೀಕ್ವೆನ್ಸಿಗಳನ್ನ ಟೋಟಲ್ ಫ್ರೀಕ್ವೆನ್ಸಿಯಿಂದ ನಾವೇನ್ ಮಾಡ್ತಾ ಇದೀವಿ? ಡಿವೈಡ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ದೇರ್ ವರ್ 20 ಐಟಮ್ಸ್ ಸೋಲ್ಡ್ ಇನ್ ದ ಪ್ರೈಸ್ ರೇಂಜ್ ಆಫ್ 1 to 10. 1 ರಿಂದ 10 ರೇಂಜ್ ಒಳಗಡೆ 20 ಐಟಮ್ಸ್ ಸೇಲ್ ಆಗಿದೆ. ಹಾಗಾಗಿ ರಿಲೇಟಿವ್ ಫ್ರೀಕ್ವೆನ್ಸಿ ಏನಾಗುತ್ತೆ? 20 divided by 66. ಇದು ಫ್ರೀಕ್ವೆನ್ಸಿ. 20 ಇಸ್ ದ ಫ್ರೀಕ್ವೆನ್ಸಿ, ಇದು ಫ್ರೀಕ್ವೆನ್ಸಿ, ದೆನ್ ಇದು ಟೋಟಲ್ ಫ್ರೀಕ್ವೆನ್ಸಿ. ಇದು ಓಕೆ, ಟೋಟಲ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ 0.303 ಆಯ್ತಲ್ಲ. ಸೊ ದಟ್ ವಿ ವಿಲ್ ಗೆಟ್ ಇಟ್ ಆಸ್ ದ ರಿಲೇಟಿವ್ ಫ್ರೀಕ್ವೆನ್ಸಿ. ಇದೇ ತರ ಪ್ರತಿಯೊಂದಕ್ಕೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ದೇರ್ ವರ್ 21 ಐಟಮ್ಸ್ ಸೋಲ್ಡ್ ಇನ್ ದ ಪ್ರೈಸ್ ರೇಂಜ್ ಆಫ್ 11 to 20. 11 to 20 ಒಳಗಡೆ ಎಷ್ಟು ಐಟಮ್ಸ್ ಸೇಲ್ ಆಗಿದೆ? 21 ಐಟಮ್ಸ್ ಸೇಲ್ ಆಗಿದೆ 11 to 20 ಒಳಗಡೆ. ಓಕೆ, ಹಾಗಾದ್ರೆ ಇದ್ರದ್ದು ರಿಲೇಟಿವ್ ಫ್ರೀಕ್ವೆನ್ಸಿ ಏನು? 21 divided by 66, ದಟ್ ಈಸ್ 0.318 ಅಲ್ವಾ. ದೆನ್ ಅದೇ ರೀತಿ ಉಳಿದಿರೋಕೆಲ್ಲ ಮಾಡಿದ್ರೆ ಥರ್ಡ್ ರೇಂಜ್ ಅಲ್ಲಿ ಅಂದ್ರೆ 20 to 30 ಅಲ್ಲಿ
20 ಇಂದ 30 ಒಳಗಡೆ 13 ಇದೆ ಫ್ರೀಕ್ವೆನ್ಸಿ, ಸೊ 13 ಡಿವೈಡೆಡ್ ಬೈ 66. ದೆನ್ 30 to 40 ರೇಂಜ್ ಅಲ್ಲಿ 8 ಇದೆ, ಸೊ 8 ಡಿವೈಡೆಡ್ ಬೈ 66. ದೆನ್ 40 to 50 ಒಳಗಡೆ 4 ಇದೆ, ಸೊ 4 ಡಿವೈಡೆಡ್ ಬೈ 66. ಸೊ ಅವೆಲ್ಲದಕ್ಕೂ ನಾವೇನ್ ಮಾಡಿದೀವಿ, ರಿಲೇಟಿವ್ ಫ್ರೀಕ್ವೆನ್ಸಿಯನ್ನ ನಾವು ಫೈಂಡ್ ಔಟ್ ಮಾಡಿದೀವಿ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ಬೈ ಯೂಸಿಂಗ್ ಎಕ್ಸೆಲ್. ಸೊ ಇಲ್ಲಿ ನೋಡಿ, ದ ಫಾಲೋಯಿಂಗ್ ಎಕ್ಸಾಂಪಲ್ ಇಲಸ್ಟ್ರೇಟ್ಸ್ ಹೌ ಟು ಫೈಂಡ್ ರಿಲೇಟಿವ್ ಫ್ರೀಕ್ವೆನ್ಸಿ ಇನ್ ಎಕ್ಸೆಲ್. ಎಕ್ಸೆಲ್ ಅಲ್ಲಿ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದೀವಿ. ಇಲ್ಲಿ ಏನ್ ಮಾಡಬೇಕು, ಫಸ್ಟ್ ವಿ ವಿಲ್ ಎಂಟರ್ ದ ಕ್ಲಾಸ್. ಅವ್ರೇನು ಫಸ್ಟ್ ಡೇಟಾ ಕೊಟ್ಟಿರ್ತಾರೆ, 50 ಜನದ್ದು ಡೇಟಾ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಈಗ ಸಪೋಸ್ ಲಾಸ್ಟ್ ಟೈಮ್ ಮಾಡಿದ್ದೆ ತಗೊಳ್ತೀವಿ, 50 ಜನ ಆ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಲ್ವಾ, ಅದನ್ನ ನಾನು ಒಂದು ಡೇಟಾ, ನಾವು ರ್ಯಾಂಡಮ್ ಡೇಟಾ ಜನರೇಟ್ ಮಾಡ್ತೀವಿ. ಆ ರ್ಯಾಂಡಮ್ ಡೇಟಾ ಜನರೇಟ್ ಮಾಡಿದ್ಮೇಲೆ ಅದನ್ನ ಈ ತರ ಮಾಡ್ಕೊಳ್ತೀವಿ, 1 ರಿಂದ 10, 10 ರಿಂದ 20, 11 ರಿಂದ 20, 21 ರಿಂದ 30, ಇದೇ ತರ 100 ಬರ್ಕೊಳ್ತೀವಿ. ಅದಕ್ಕೆ ನಾವು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀವಿ. ಯು ನೋ ಹೌ ಟು ಫೈಂಡ್ ಫ್ರೀಕ್ವೆನ್ಸಿ, ಗೊತ್ತಿದೆ ಅಲ್ವಾ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದು ನಿಮ್ಗೆ ಹೇಗೆ ಅಂತ. ಅದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದೀವಿ. ಓಕೆ, ಫ್ರೀಕ್ವೆನ್ಸಿ ಅಂದ್ರೆ ಏನು, ಎರಡು ಟೈಪ್ ಅಲ್ಲಿ ಮಾಡಬಹುದು. ಒಂದು ಕೌಂಟಿವ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಮಾಡಬಹುದು, ಇನ್ನೊಂದು ಕಂಟ್ರೋಲ್ ಶಿಫ್ಟ್ ಎಂಟರ್. ಆ ಒಂದು ಇದರಲ್ಲಿ ನಾವು ಡೈರೆಕ್ಟ್ ಆಗಿ ಫ್ರೀಕ್ವೆನ್ಸಿ ಫಾರ್ಮುಲಾ ಯೂಸ್ ಮಾಡಿ ಮಾಡೋದನ್ನ ನಾವು ಹೇಳ್ಕೊಟ್ಟಿದೀವಿ ಅಲ್ವಾ. ಸೊ ಇಲ್ಲಿ ಗೊತ್ತಿದೆ ನೋಡಿ, ಇಲ್ಲಿ ಐಟಮ್ ಪ್ರೈಸ್ 1 to 10, 11 to 20, 21 to 30, 31 to 40, 41 to 50 ಇವೆಲ್ಲ ಮಾಡಿದೀವಿ. ಅದಕ್ಕೆ ಫ್ರೀಕ್ವೆನ್ಸಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವೀಗ, ಬೈ ಯೂಸಿಂಗ್ ಕೌಂಟಿವ್ ಸ್ಟೇಟ್ಮೆಂಟ್. ಕೌಂಟಿವ್ ಸ್ಟೇಟ್ಮೆಂಟ್ ಆದ್ರೂ ಯೂಸ್ ಮಾಡಿ, ಅಥವಾ ಡೈರೆಕ್ಟ್ಲಿ ಫ್ರೀಕ್ವೆನ್ಸಿ ಟ್ಯಾಬ್ ಇದೆ, ಓಕೆ, ಫ್ರೀಕ್ವೆನ್ಸಿ ಫಾರ್ಮುಲಾ ಇದೆ, ಅದನ್ನಾದ್ರೂ ಯೂಸ್ ಮಾಡಿ, ಅವನ್ನ ಯೂಸ್ ಮಾಡಿ ನಾವು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀವಿ, ಟೋಟಲ್ ಬರೀತೀವಿ. ಅದಾದ್ಮೇಲೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಸಿಂಪಲ್, ಏನು, ಈ ಫಾರ್ಮುಲಾ ಹಾಕ್ತಿವಿ, ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಬರೆದು ಇಸ್ ಈಕ್ವಲ್ ಟು ಹಾಕಿ ದಿಸ್ ಒನ್ ಡಿವೈಡೆಡ್ ಬೈ ದಿಸ್ ಒನ್ ಅಂತ ಫಾರ್ಮುಲಾ ಹಾಕ್ತೀವಿ ಅಷ್ಟೇ. ಇದನ್ನ ಈ ನಂಬರ್ ಡಿವೈಡ್ ಮಾಡ್ತೀವಿ ಅಂತ ಇಲ್ಲೊಂದು ಫಾರ್ಮುಲಾ ಹಾಕ್ತಿವಿ. ಇಲ್ಲಿ ನೋಡಿ B3, ದಿಸ್ ಇಸ್ ದ ಕಾಲಮ್ B3 ಡಿವೈಡೆಡ್ ಬೈ ಸಮ್ ದಿಸ್ ಒನ್ 66 ಡಿವೈಡ್ ಮಾಡಿದೀವಿ. ಅದನ್ನ ಮಾಡಿದ್ಮೇಲೆ ಅಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೊಂಡಾಗ ಸಣ್ಣದು ಪ್ಲಸ್ ಮಾರ್ಕ್ ಬರುತ್ತೆ ಬ್ಲಾಕ್ ಕಲರ್, ಅದನ್ನ ಹಿಡ್ಕೊಂಡು ಡ್ರಾಗ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ಅದೇ ಫಾರ್ಮುಲಾ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ 21 ಡಿವೈಡೆಡ್ ಬೈ 66 ಆಗುತ್ತೆ, 13 ಡಿವೈಡೆಡ್ ಬೈ 66 ಆಗುತ್ತೆ, 8 ಡಿವೈಡೆಡ್ ಬೈ 66 ಆಗುತ್ತೆ, 4 ಡಿವೈಡೆಡ್ ಬೈ 66 ಆಗುತ್ತೆ, ಅಂಡ್ ದಟ್ ವಿಲ್ ಬಿ ದ ರಿಲೇಟಿವ್ ಫ್ರೀಕ್ವೆನ್ಸಿ. ಸೊ ನೀವು ರಿಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯು ಮಸ್ಟ್ ನೋ ಹೌ ಟು ಫೈಂಡ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಗೊತ್ತಾಗಲೇಬೇಕು. ಅದನ್ನ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ, ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡಿದೀವಿ. ಓಕೆ, ಈಗ ನಾವು ಮಾಡ್ತಾ ಇರೋದು ಅದಕ್ಕಿಂತ ಒಂದು ಸ್ಟೆಪ್ ಎಕ್ಸ್ಟ್ರಾ, ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ದ ರಿಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಸೊ ಅದು ಬಂದಿರತಕ್ಕಂತ ಆನ್ಸರ್ ಸರಿನೋ ತಪ್ಪು ಅಂತ ನೋಡ್ಲಿಕ್ಕೆ ಏನ್ ಮಾಡ್ಬೇಕು, ಆ ಟೋಟಲ್ ಎಲ್ಲಾ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರಬೇಕು, 1 ಬರಬೇಕು. ಇಲ್ಲಿ ಏನಾದ್ರು ಈ ವ್ಯಾಲ್ಯೂಗಳನ್ನ ನೀವು ಡೆಸಿಮಲ್ ಅಲ್ಲಿ ಇರೋದನ್ನ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿದೀರಾ ಅಂದ್ರೆ ಆಗ ನೀವೇನ್ ಮಾಡ್ಬೇಕು, ಇವೆಷ್ಟನ್ನ ಆಡ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಬರಬೇಕು, 100% ಬರಬೇಕು. ಡೆಸಿಮಲ್ ಪಾಯಿಂಟ್ ಗಳಲ್ಲಿ ತಗೊಂಡಿದ್ರೆ ಟೋಟಲ್ ವ್ಯಾಲ್ಯೂ 1 ಬರಬೇಕು. ಎಲ್ಲ ಪರ್ಸೆಂಟೇಜ್ ಗಳಲ್ಲಿ ತಗೊಂಡಿದ್ರೆ ಟೋಟಲ್ ಪರ್ಸೆಂಟೇಜ್ ಎಷ್ಟು ಬರಬೇಕು, 100% ಬರಬೇಕಾಗತ್ತೆ. Okay, that is the thing. So we can also create a relative frequency histogram to visualize the relative frequency. Even ಇಲ್ಲಿ ಏನ್ ವ್ಯಾಲ್ಯೂಸ್ ಬಂದಿದೆಯಲ್ಲ, ಇದಕ್ಕೆ ನಾವೇನ್ ಮಾಡಬಹುದು, ಹಿಸ್ಟೋಗ್ರಾಮ್ ಹಾಕಿ ಅದು ಡಯಾಗ್ರಾಮ್ ಹೇಗೆ ಕಾಣುತ್ತೆ ಅಂತಾನೂ ಕೂಡ ನೋಡಬಹುದು. ಇಲ್ಲ ಅಂದ್ರೆ ಸಿಂಪಲ್ ಆಗಿ ಹಾಗೆ ಬಿಡಬಹುದು. ಓಕೆ, ಸೊ ದಟ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಇನ್ ಎಕ್ಸೆಲ್. ಒನ್ಸ್ ವಿ ಡೂ ಇಟ್ ಇನ್ ಎಕ್ಸೆಲ್ ಯು ವಿಲ್ ಗೆಟ್ ಕ್ಲಾರಿಟಿ ಅಬೌಟ್ ದಟ್ ಒನ್. ಓಕೆ, ಎಕ್ಸೆಲ್ ಅಲ್ಲಿ ನಾವು ಅದನ್ನ ತೋರಿಸ್ತೀವಲ್ಲ ಈಗ ಲೈವ್ ಸೆಷನ್ ಅಲ್ಲಿ, ದೆನ್ ಯು ವಿಲ್ ಗೆಟ್ ಹೌ ಟು ಡೂ ಇಟ್. ಓಕೆ, then we have one experiment related to that. ಏನು, to prepare Microsoft Excel spreadsheet to draw the relative frequency distribution table for the given data. ಇಲ್ಲ 50 ಜನದ ಡೇಟಾ ಕೊಡ್ತೀವಿ, ಅಥವಾ ನಾವೇ ರ್ಯಾಂಡಮ್ ಆಗಿ ಅದನ್ನ ಜನರೇಟ್ ಮಾಡ್ತೀವಿ. ಆ ರ್ಯಾಂಡಮ್ ಆಗಿ ಜನರೇಟ್ ಮಾಡಿರ್ತಕ್ಕಂಥ ಡೇಟಾಗೆ ನಾವೇನ್ ಮಾಡಬೇಕು, we have to find relative frequency distribution table. ಓಕೆ, ಇದರಿಂದ ಏನು ಉಪಯೋಗ ಆಗುತ್ತೆ, ನಾವು ಯಾವುದೋ ಒಂದು ಡೇಟಾ ಕಲೆಕ್ಟ್ ಮಾಡಿದಾಗ ಅದಕ್ಕೆ ರಿಲೇಟಿವ್ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿಯಲಿಕ್ಕೆ ನಮಗೆ ಉಪಯೋಗ ಆಗುತ್ತೆ. ಸೊ ಏನೇನ್ ಸ್ಟೆಪ್ಸ್ ಇದೆ ಇದರಲ್ಲಿ, ಆಸ್ ಯೂಶುವಲ್ ನಾವು ಡೇಟಾ ರ್ಯಾಂಡಮ್ ಡೇಟಾ ಕೊಟ್ಟಿರ್ತೀವಿ. ಆ ರ್ಯಾಂಡಮ್ ಡೇಟಾವನ್ನ ನೀವೇನ್ ಮಾಡಬೇಕು, ಫಸ್ಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಹೌ ಕ್ಯಾನ್ ಯು ಫೈಂಡ್ ಫ್ರೀಕ್ವೆನ್ಸಿ, ಬೈ ಯೂಸಿಂಗ್ ಕೌಂಟಿವ್ ಸ್ಟೇಟ್ಮೆಂಟ್ ಇರಬಹುದು, ಅಥವಾ ಡೈರೆಕ್ಟ್ಲಿ ಬೈ ಯೂಸಿಂಗ್ ದಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಯೂಸ್ ಮಾಡಿ ಕೂಡ ನೀವು ಆ ಒಂದು ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಕೌಂಟಿವ್ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ತೋರಿಸಿದ್ದೆ, ಈಗಲೂ ಕೂಡ ತೋರಿಸ್ತೀನಿ ಅದನ್ನ. ಫಸ್ಟ್ 50 ಜನದ ಡೇಟಾ ಇದೆ, ಅದನ್ನ ಫಸ್ಟ್ ಬರ್ಕೋಬೇಕಾಗತ್ತೆ. ಅದನ್ನ ಬರ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು, ಅಪ್ಪರ್ ಕ್ಲಾಸ್ ಲೋಯರ್ ಕ್ಲಾಸ್ ಅನ್ನ ನೀವು ಡಿಫೈನ್ ಮಾಡ್ಬೇಕು. ಅಪ್ಪರ್ ಕ್ಲಾಸ್ ಲೋಯರ್ ಕ್ಲಾಸ್ ಅಂದ್ರೆ ಹೇಳಿದ್ವಲ್ಲ, 1 to 10,
10 to 20, 11 to 20, 21 to 30 ಇದು ಕ್ಲಾಸ್ ರೇಂಜ್ ಅಂತ ಬರಿತೀವಿ, ಅದನ್ನ ಕ್ಲಾಸ್ ಇಂಟರ್ವಲ್ ಅಂತ ಬರಿತೀವಿ, ಅದನ್ನ ಬರ್ಕೊಳ್ತೀವಿ. ದೆನ್ ಆ ಬರ್ದಿರೋ ಡೇಟಾಗೆ ಒಂದು ಅಪ್ಪರ್ ಲಿಮಿಟ್ ಯಾವ್ದಿದೆ, ಅಪ್ಪರ್ ಲಿಮಿಟ್ ನ ಬರಿತೀವಿ. 1 to 10 ಅಲ್ಲಿ ಅಪ್ಪರ್ ಲಿಮಿಟ್ ಎಷ್ಟು 10, 11 to 20 ಅಲ್ಲಿ ಅಪ್ಪರ್ ಲಿಮಿಟ್ ಎಷ್ಟು 20, ಆ ತರ ಅಪ್ ಟು 100 ವರ್ಗೂ ಬರೆದ್ರೆ 91 to 100 ಅಲ್ಲಿ ಅಪ್ಪರ್ ಲಿಮಿಟ್ ಎಷ್ಟು 100. ಆ ಒಂದು ಅಪ್ಪರ್ ಲಿಮಿಟ್ ಡೇಟಾವನ್ನ ಕೂಡ ನಾವು ಬರ್ಕೊಳ್ತೀವಿ. ಅದಾದ್ಮೇಲೆ ನಾವು ಏನ್ ಮಾಡ್ತೀವಿ, ವಿ ವಿಲ್ ಯೂಸ್ ಕೌಂಟಿವ್ ಸ್ಟೇಟ್ಮೆಂಟ್. ಏನ್ ಕೌಂಟಿವ್ ಸ್ಟೇಟ್ಮೆಂಟ್, ಡೇಟಾ ಅರೇ ತಗೊಳ್ತೀವಿ. ಡೇಟಾ ಅರೇ ತಗೊಂಡು ಅಂದ್ರೆ ಅಲ್ಲಿರೋ ಡೇಟಾ 50 ಸೆಲೆಕ್ಟ್ ಮಾಡ್ತೀವಿ. ದೆನ್ ಈ ಫಾರ್ಮುಲಾ ಹಾಕ್ತಿವಿ, ಗ್ರೇಟರ್ ದ್ಯಾನ್ ಇಸ್ ಈಕ್ವಲ್ ಟು ಲೋಯರ್ ಕ್ಲಾಸ್, ಮತ್ತೆ ಇನ್ನೊಂದ್ಸರಿ ಡೇಟಾ ಸೆಲೆಕ್ಟ್ ಮಾಡ್ತೀವಿ, ದೆನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಪ್ಪರ್ ಕ್ಲಾಸ್. ಈ ತರ ಪ್ರತಿಯೊಂದಕ್ಕೂ ಕೂಡ ನಾವು ಅದನ್ನ ಫೈಂಡ್ ಔಟ್ ಮಾಡ್ತೀವಿ, ಆಯ್ತಲ್ಲ. ಅಂಡ್ ಪ್ರೆಸ್ ಎಂಟರ್. ಅದನ್ನ ಎಂಟ್ರಿ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಆ ಒಂದು ಲೈನ್ಗೆ ಫ್ರೀಕ್ವೆನ್ಸಿ ಬರುತ್ತೆ. ಅದೇ ತರ ನಾವು ಪ್ರತಿಯೊಂದು ಕ್ಲಾಸ್ಗೂ ಕೂಡ ನಾವೇನ್ ಮಾಡಬೇಕು, ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ, ಆಯ್ತಾ. ಅದನ್ನ ನಾವು ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೂಡ ತೋರಿಸಿದೀವಿ. ಸೊ ಸೇಮ್ ಪ್ರೊಸೀಜರ್ ನ ಯೂಸ್ ಮಾಡಿ ಎಲ್ಲಾ ಕ್ಲಾಸ್ಗಳು ರೇಂಜ್ಗಳಿಗೂ ಕೂಡ ನಾವು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ದೆನ್ ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬರುತ್ತೆ, ಆಯ್ತಾ. ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬಂದ ಮೇಲೆ ಪಕ್ಕದಲ್ಲಿ ನೀವು ಅದಕ್ಕೆ ಇನ್ನೊಂದು ಕಾಲಮ್ ಹಾಕೊಳ್ತೀರಾ, ಏನಂತ, ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕಾಲಮ್ ಹಾಕೊಳ್ತೀರಾ. ಸೊ ಆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕಾಲಮ್ ಹಾಕೊಂಡು ಅಲ್ಲಿ ಏನ್ ಮಾಡ್ತೀರಾ, ಆ ಒಂದು ಪ್ರತಿಯೊಂದು ಫ್ರೀಕ್ವೆನ್ಸಿ ಬಂದಿದೆಯಲ್ಲ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಇಂದ ಡಿವೈಡ್ ಮಾಡ್ತಾ ಹೋಗ್ತೀರಾ. ಸೊ ಯು ಗೆಟ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಓಕೆ. ಅಥವಾ ನಾವು ಫ್ರೀಕ್ವೆನ್ಸಿ ಕಂಡುಹಿಡಿಯಲಿಕ್ಕೆ ಇನ್ನೊಂದು ರೀತಿ ಹೇಳಿದೀವಿ, ಏನು, ಬೈ ಯೂಸಿಂಗ್ ಫ್ರೀಕ್ವೆನ್ಸಿ ಫಾರ್ಮುಲಾ. ಏನು ಫ್ರೀಕ್ವೆನ್ಸಿ ಫಾರ್ಮುಲಾಗೆ, ರ್ಯಾಂಡಮ್ ಡೇಟಾ ಜನರೇಟ್ ಆಗಿರುತ್ತೆ, ಅದಕ್ಕೆ ಸೇಮ್ ಕ್ಲಾಸ್ ಬರೀತೀರಾ, 1 to 10, 10 to 20, 11 to 20 ಆ ಕ್ಲಾಸ್ ರೇಂಜ್ ಬರೀತೀರಾ. ಅಲ್ಲಿ ಅಪ್ಪರ್ ಲಿಮಿಟ್ ಬರ್ಕೊಳ್ತೀರಾ, 10, 20, 30, 40 ಅಂತ ಅಪ್ಪರ್ ಲಿಮಿಟ್ ನ ಬರ್ಕೊಳ್ತೀರಾ. ದೆನ್ ನೀವಲ್ಲಿ ಫ್ರೀಕ್ವೆನ್ಸಿ ಅಂತ ಏನು ಹೆಡ್ಡಿಂಗ್ ಹಾಕಿರ್ತೀರಲ್ಲ, ಆ ಕಾಲಮ್ ಅಲ್ಲಿ ಪೂರ್ತಿ 10 ಏನಿದೆಯಲ್ಲ 10 ಸೆಲ್ಗಳನ್ನ ಸೆಲೆಕ್ಟ್ ಮಾಡಿ ಇಸ್ ಈಕ್ವಲ್ ಟು ಹಾಕಿ ಫಂಕ್ಷನ್ ಬರೀತೀರಾ, ಏನು, ಫಾರ್ಮುಲಾ ಹಾಕ್ತೀರಾ, ಯಾವುದು, ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಅಂತ ಹೊಡೆದ್ರೆ ಫ್ರೀಕ್ವೆನ್ಸಿ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿದಾಗ ಅಲ್ಲಿ ಆಪ್ಷನ್ಸ್ ತೋರಿಸುತ್ತೆ, ಆ ಡೇಟಾ ಫುಲ್ ಸೆಲೆಕ್ಟ್ ಮಾಡ್ತೀರಾ. ಅದಾದ್ಮೇಲೆ ಅಪ್ಪರ್ ಲಿಮಿಟ್ಸ್ ಅನ್ನೆಲ್ಲ ಸೆಲೆಕ್ಟ್ ಮಾಡ್ತೀರಾ, ಆಯ್ತಾ. ಆ ಅಪ್ಪರ್ ಲಿಮಿಟ್ ಡೇಟಾ ಎರಡನ್ನ ಕೂಡ ಸೆಲೆಕ್ಟ್ ಮಾಡಿ ನೀವಲ್ಲಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರಿ ಅಂದ್ರೆ ಆ 10 ವ್ಯಾಲ್ಯೂಗಳಿಗೆ ಒಂದೇ ಸರಿ ಏನಾಗುತ್ತೆ, ಫ್ರೀಕ್ವೆನ್ಸಿ ಬಂದ್ಬಿಡುತ್ತೆ, ಡೈರೆಕ್ಟ್ಲಿ ಬಂದ್ಬಿಡುತ್ತೆ. ಓಕೆ. ಅಲ್ಲಿ ಯಾವ ಕಾಲಮ್ಸ್ಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹಾಕ್ಬೇಕೋ ಆ ಡೇಟಾ ಸೆಲೆಕ್ಟ್ ಮಾಡ್ತೀರಾ. ದೆನ್ ಅಪ್ಪರ್ ಲಿಮಿಟ್ ಸೆಲೆಕ್ಟ್ ಮಾಡ್ತೀರಾ, ಈ ಫ್ರೀಕ್ವೆನ್ಸಿ ಹಾಕಿ ಆ ಫಾರ್ಮುಲಾ ಹಾಕಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ ಯು ವಿಲ್ ಗೆಟ್ ದ ಫ್ರೀಕ್ವೆನ್ಸಿ ಡೈರೆಕ್ಟ್ಲಿ ಇನ್ ಆಲ್ ದ 10 ಸೆಲ್ಸ್. ಓಕೆ. ಸೊ ಶಿಫ್ಟ್ ಕಂಟ್ರೋಲ್ ಎಂಟರ್ ನ ನೀವು ಎಂಟ್ರಿ ಮಾಡಿದ್ರೆ ಫ್ರೀಕ್ವೆನ್ಸಿ ಬರುತ್ತೆ. ಅದಾದ್ಮೇಲೆ ಟು ಫೈಂಡ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಆಸ್ ಯೂಶುವಲ್ ಪ್ರತಿಯೊಂದು ನಂಬರ್ಗಳನ್ನ ಈ ನಂಬರ್ ಇಂದ ಏನ್ ಮಾಡಿ ಡಿವೈಡ್ ಮಾಡಿ. ನಾನು ಹೇಳಿದೆ ಇಲ್ಲಿ 50 ಜನದ ಡೇಟಾ ಇದೆ, ಬರ್ಕೊಂಡಿದೀವಿ 50 ಜನದ ಡೇಟಾ. 50 ಜನದ ಡೇಟಾ ಬರ್ಕೊಂಡ್ಮೇಲೆ ಇಲ್ಲಿ ಕ್ಲಾಸ್ ರೇಂಜ್ ಹಾಕೊಂಡಿದೀವಿ, 10 to 19, 20 to 29 ಈ ತರ ಹಾಕೋಬಹುದು. ಅಥವಾ 1 to 20, 21 to 40, 41 to 60, 61 to 80, 81 to 100 ಆ ತರನು ಹಾಕೋಬಹುದು. ಅಪ್ಪರ್ ಲಿಮಿಟ್ ಏನಾಗುತ್ತೆ, ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಅದು 20, 40, 60, 80, 100 ಆ ತರ ಬರ್ಕೊಳ್ತೀವಿ. ಆ ಫ್ರೀಕ್ವೆನ್ಸಿ ರೇಂಜ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಇದಕ್ಕೆ 2 ತರ ಆಪ್ಷನ್ ಹೇಳಿದೆ, ಎರಡನ್ನೂ ಕೂಡ ನಾನೀಗ ಲೈವ್ ಸೆಷನ್ ಅಲ್ಲಿ ತೋರಿಸ್ತೀನಿ. ಅದಾದ್ಮೇಲೆ ಎಲ್ಲದಕ್ಕೂ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ಮೇಲೆ ವಿ ವಿಲ್ ಫೈಂಡ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಹಿಯರ್. ಓಕೆ. ಸೊ ದೆನ್ ಔಟ್ಪುಟ್ ಅವಾಗ ಈ ತರ ಬರುತ್ತೆ, ಫಸ್ಟ್ ಫ್ರೀಕ್ವೆನ್ಸಿ ಬರುತ್ತೆ, ಆಮೇಲೆ ರಿಲೇಟಿವ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ಅದು ಹೇಗೆ ಬರುತ್ತೆ ಅನ್ನೋದನ್ನ ನಾವೀಗ ನೆಕ್ಸ್ಟ್ ಲೈವ್ ಸೆಷನ್ ಅಲ್ಲಿ ನೋಡೋಣ. ಸೊ ಬಿಫೋರ್ ದಟ್ ವಿ ವಿಲ್ ಡಿಸ್ಕಸ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ದ ಕ್ಲಾಸಸ್ ಇನ್ ವಿಚ್ ಲೋಯರ್ ಲಿಮಿಟ್ ಆರ್ ದ ಅಪ್ಪರ್ ಲಿಮಿಟ್ ಈಸ್ ನಾಟ್ ಸ್ಪೆಸಿಫೈಡ್. ಸೊ ಕ್ಲಾಸ್ ರೇಂಜ್ ಅಲ್ಲಿ ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ಗಳನ್ನ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ವಾಟ್ ವಿಲ್ ಬಿ ದ ಆನ್ಸರ್? ಎನಿಬಡಿ ನೋನ್? 4 ಇದೆ, ಓಪನ್ ಎಂಡ್ ಕ್ಲಾಸ್, ಕ್ಲೋಸ್ಡ್ ಎಂಡ್ ಕ್ಲಾಸ್, ಇನ್ಕ್ಲೂಸಿವ್ ಕ್ಲಾಸ್ ಮತ್ತೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತ. ಏನು ಓಪನ್ ಎಂಡ್ ಕ್ಲಾಸ್ ಅಂದ್ರೆ ಏನು? ವಾಟ್ ಇಸ್ ಓಪನ್ ಎಂಡ್ ಕ್ಲಾಸ್? ಓಪನ್ ಎಂಡ್ ಕ್ಲಾಸಸ್ ಅಂದ್ರೆ ದ ಕ್ಲಾಸಸ್ ಇನ್ ವಿಚ್ ದ ಲೋಯರ್ ಲಿಮಿಟ್ ಆರ್ ದ ಅಪ್ಪರ್ ಲಿಮಿಟ್ ಇಸ್ ನಾಟ್ ಸ್ಪೆಸಿಫೈಡ್. ಅಂದ್ರೆ ಇಲ್ಲಿ ಓಪನ್ ಎಂಡ್ ಕ್ಲಾಸಸ್ ಅಲ್ಲಿ ಲೋಯರ್ ಲಿಮಿಟ್ ಇರಲ್ಲ, ಅಪ್ಪರ್ ಲಿಮಿಟ್ ಸ್ಪೆಸಿಫೈ ಮಾಡಿರಲ್ಲ, ಸುಮ್ಮನೆ ಒಂದು ನಂಬರ್ ಇರುತ್ತೆ. ನಂಬರ್ ಅಂದ್ರೆ ಅರ್ಥ ಆಯ್ತಲ್ಲ, ಒಂದು ನಂಬರ್ ಅಂದ್ರೆ ಒಂದು 15, 16 ಎಕ್ಸಾಕ್ಟ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಅದು ಓಪನ್ ಎಂಡ್ ಕ್ಲಾಸಸ್ ಆಗುತ್ತೆ. ಕ್ಲೋಸ್ಡ್ ಎಂಡ್ ಅಂದ್ರೆ ಅಲ್ಲೇನಾಗುತ್ತೆ, ಅವ್ರು ಸ್ಪೆಸಿಫೈ ಮಾಡ್ತಾರೆ 1 ರಿಂದ 10, 11 ರಿಂದ 20, 21 ರಿಂದ 30 ಈ ತರ. ಇನ್ಕ್ಲೂಸಿವ್ ಕ್ಲಾಸ್ ಅಂದ್ರೆ ನಾವು ಹೇಳಿದ್ವಿ ಯಾವ ತರ, 1 ರಿಂದ 10
ಇರುತ್ತೆ, ನೆಕ್ಸ್ಟ್ ಇಲ್ಲಿ 10ರಿಂದ 20 ಇರುತ್ತೆ, ನೆಕ್ಸ್ಟ್ ಇಲ್ಲಿ 20ರಿಂದ 30 ಇರುತ್ತೆ. ಅಂದ್ರೆ ಇಲ್ಲಿ ಅಪ್ಪರ್ ಲಿಮಿಟ್, ಇಲ್ಲಿ ಲೋಯರ್ ಲಿಮಿಟ್ ಆಗಿರುತ್ತೆ. ಇದು ಅಪ್ಪರ್ ಲಿಮಿಟ್, ಇಲ್ಲಿ ಲೋಯರ್ ಲಿಮಿಟ್ ಆಗಿರುತ್ತೆ. ಇದು ಇನ್ಕ್ಲೂಸಿವ್ ಕ್ಲಾಸ್ ಆಗುತ್ತೆ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂದ್ರೆ 1 to 10, ದೆನ್ 11 to 20, 21 to 30. ಇದು ಎಕ್ಸ್ಕ್ಲೂಸಿವ್ ಕ್ಲಾಸ್. ಅಂದ್ರೆ ಇಲ್ಲಿ ಅಪ್ಪರ್ ಲಿಮಿಟ್, ಇಲ್ಲಿ ಲೋಯರ್ ಲಿಮಿಟ್ ಆಗಿರಬಾರ್ದು. ಆತರ ಇದ್ರೆ ಎಕ್ಸ್ಕ್ಲೂಸಿವ್ ಕ್ಲಾಸ್. ಕ್ಲೋಸ್ಡ್ ಎಂಡ್ ಅಂದ್ರೆ ಅಲ್ಲಿ ಅಪ್ಪರ್ ಲಿಮಿಟ್ ಕೊಟ್ಟಿರ್ತಾರೆ, ಲೋಯರ್ ಲಿಮಿಟ್ ಕೊಟ್ಟಿರ್ತಾರೆ. ಆದ್ರೆ ಓಪನ್ ಎಂಡ್ ಕ್ಲಾಸಸ್ ಅಲ್ಲಿ ಮಾತ್ರ ನಮಗೆ ಏನು ಕೂಡ ಕೊಟ್ಟಿರಲ್ಲ. ಅಂದ್ರೆ ಒಂದು ನಂಬರ್ ಕೊಟ್ಟಿರ್ತಾರೆ, ಜಸ್ಟ್ ದೇ ವಿಲ್ ಗಿವ್ ಒನ್ ನಂಬರ್ 15 ಒಂಥರ ನಂಬರ್. ಇಲ್ಲಿ 15 to 20 ಅಂತ ಕೊಟ್ರೆ ಇದು ಲೋಯರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್, ಅದು ಕ್ಲೋಸ್ಡ್ ಎಂಡ್ ಕ್ಲಾಸ್. ಸೇಮ್ ಇದರಲ್ಲಿ ಆ ಕ್ಲಾಸ್ ರೇಂಜ್ ಗಳಲ್ಲಿ ಒಂದರಲ್ಲಿ ಇರ್ತಕ್ಕಂಥ ಅಪ್ಪರ್ ಲಿಮಿಟ್, ಇನ್ನೊಂದರಲ್ಲಿ ಇರ್ತಕ್ಕಂಥ ಲೋಯರ್ ಲಿಮಿಟ್ ಆದ್ರೆ ಅದು ಇನ್ಕ್ಲೂಸಿವ್ ಕ್ಲಾಸ್. ಒಂದಲ್ಲಿ ಇರ್ತಕ್ಕಂಥ ಅಪ್ಪರ್ ಲಿಮಿಟ್, ಇನ್ನೊಂದ್ರಲ್ಲಿ ಲೋಯರ್ ಲಿಮಿಟ್ ಆಗಿಲ್ಲ ಅಂದ್ರೆ ಅದು ಎಕ್ಸ್ಕ್ಲೂಸಿವ್ ಕ್ಲಾಸ್. ಓಕೆ, ಸೊ ದೀಸ್ ಆರ್ ದ ಆಪ್ಷನ್ಸ್. ಸೊ ಅವರ್ ರೈಟ್ ಆನ್ಸರ್ ಇಸ್ ಓಪನ್ ಎಂಡ್ ಕ್ಲಾಸಸ್. ದೆನ್ ವಿ ಹ್ಯಾವ್ ಅನದರ್ ಒನ್. ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್ ಈಸ್ ಕಾಲ್ಡ್. ಒಂದು ನಿರ್ದಿಷ್ಟವಾದ ಕ್ಲಾಸ್ ಅಲ್ಲಿ ಎಷ್ಟು ಸರಿ ರಿಪೀಟ್ ಆಗಿದೆ, ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು ಸರಿ ರಿಪೀಟ್ ಆಗಿದೆ ಅಂದ್ರೆ ಏನದು? ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್ ಈಸ್ ಕಾಲ್ಡ್ ವಾಟ್? ಫ್ರೀಕ್ವೆನ್ಸಿ. ಅದನ್ನೇ ಹೇಳಿರೋದು. ಫ್ರೀಕ್ವೆನ್ಸಿ ಅಂದ್ರೆ ಏನು? ಒಂದು ನಿರ್ದಿಷ್ಟವಾದ ಕ್ಲಾಸ್ ಅಲ್ಲಿ ಎಷ್ಟು ನಂಬರ್ ಆಫ್ ರಿಪಿಟೇಷನ್ಸ್ ಆಗಿದೆ ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ತಗೊಳ್ತೀವಿ. ವಿಡ್ತ್ ಆಫ್ ದ ಕ್ಲಾಸ್ ಬೇರೆ. ವಿಡ್ತ್ ಆಫ್ ದ ಕ್ಲಾಸ್ ಅಂದ್ರೆ 1 to 10. ಓಕೆ, ಅದು ವಿಡ್ತ್ ಆಫ್ ದ ಕ್ಲಾಸ್. ಓಕೆ, ಆ ಟೈಪ್ ಅಲ್ಲಿ ತಗೊಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಫ್ರೀಕ್ವೆನ್ಸಿ. ಸೊ ವಿ ಜಸ್ಟ್ ಸಮ್ಮರೈಸ್ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಸೆಷನ್. ಇನ್ ದಿಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದ್ರೆ ಏನು, ರಿಲೇಟಿವ್ ಫ್ರೀಕ್ವೆನ್ಸಿನ ಎಕ್ಸೆಲ್ ಯೂಸ್ ಮಾಡಿ ಹೇಗೆ ಮಾಡಬೇಕು, ದೆನ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೆನ್ ಕಂಟೆಂಟ್ ಟು ಬಿ ಡಿಸ್ಕಸ್ಡ್ ಇನ್ ನೆಕ್ಸ್ಟ್ ಸೆಷನ್. ನೆಕ್ಸ್ಟ್ ಸೆಷನ್ ಅಲ್ಲಿ ಗ್ರೂಪ್ಡ್ ಡೇಟಾ ಅಂದ್ರೆ ಏನು, ಬಾರ್ ಗ್ರಾಫ್ ಮತ್ತೆ ಅದ್ರ ಟೈಪ್ಸ್ ಯಾವ್ಯಾವ್ದಿದೆ, ದೆನ್ ಬಾರ್ ಗ್ರಾಫ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ಅದರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನು. ದೆನ್ ವಿ ಹ್ಯಾವ್ ಅನದರ್ ಎಕ್ಸ್ಪೆರಿಮೆಂಟ್ ಟು ಕಂಡಕ್ಟ್ ಸರ್ವೆ ಆನ್ ಫೇವರೇಟ್ ಫ್ರೂಟ್ of 100% using Excel spreadsheet and plot bar graph. ಅದಕ್ಕೆ ಒಂದು ಗ್ರಾಫ್ ಹಾಕೋದು ಹೇಗೆ ಅನ್ನೋದನ್ನ ನಾವು ಮುಂದಿನ ಸೆಷನ್ ಅಲ್ಲಿ ನಾವು ನೋಡ್ತೀವಿ. ಓಕೆನಾ? ಸೊ ನೌ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಲೈವ್ ಸೆಷನ್ ಆಫ್ ಎಕ್ಸೆಲ್. ಎಕ್ಸೆಲ್ ಅಲ್ಲಿ ನಾವು ಹೇಗೆ ಆ ಒಂದು ರಿಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, 1 minute. So we are opening Excel sheet here. Okay na? ಒಂದು ಎಕ್ಸೆಲ್ ಶೀಟ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ಐ ವಿಲ್ ಟೇಕ್ ಹಿಯರ್ ಡೇಟಾ, ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ದೆನ್ ಐ ವಿಲ್ ಟೇಕ್ ಮಾರ್ಕ್ಸ್ ಸ್ಕೋರ್ಡ್. 50 ಜನದ ರ್ಯಾಂಡಮ್ ಡೇಟಾ ಹಾಕೊಳ್ತೀನಿ ನಾನು, ಮಾರ್ಕ್ಸ್ ಸ್ಕೋರ್ಡ್. ಓಕೆ, ಐ ವಿಲ್ ಟೇಕ್ ದಿಸ್ ಸ್ಟೂಡೆಂಟ್ ನೇಮು, ಸೀರಿಯಲ್ ನಂಬರ್. ಈಗ ನನಗೆ 50 ಜನದ ಬೇಕು. 1 minute 1 2 3 ಅವು ಮೂರನ್ನ ಹಾಕೊಳ್ಳಿ. ಇವೆ ಮೂರನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮೂಲೆಗೆ ತಂದ್ರೆ ಇಲ್ಲಿ ಬ್ಲಾಕ್ ಕಲರ್ದು ಪ್ಲಸ್ ಮಾರ್ಕ್ ಬರುತ್ತೆ. ಡ್ರಾಗ್ ಮಾಡ್ತಾ ಹೋಗಿ ನಂಬರ್ ತೋರಿಸ್ತಾ ಇದೆ 25 26 27. ಟೋಟಲ್ ಎಷ್ಟುವರೆಗೂ ತಗೋಬೇಕು ನಾವು? 50. ಓಕೆ, ಅಲ್ಲಿ ಬಿಟ್ರೆ ನೋಡಿ 50 ಸೆಲೆಕ್ಟ್ ಆಯ್ತು. ಸೆಂಟರ್ ಹಾಕೊಳ್ತೀನಿ. 50 ನಂಬರ್ಸ್, 50 ವರೆಗೂ ನಾವು ಡ್ರಾ ಮಾಡಿದೀವಿ ಅಲ್ವಾ? ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ನೇಮ್. ಸ್ಟೂಡೆಂಟ್ ನೇಮ್ ಅನ್ನ ನಾನು ಸ್ಟೂಡೆಂಟ್ 1 ಅಂತ ತಗೊಳ್ತೀನಿ. ಸ್ಟೂಡೆಂಟ್ 1. ಇನ್ನೊಂದನ್ನ ಟೈಪ್ ಮಾಡ್ತೀನಿ, ಸ್ಟೂಡೆಂಟ್ 2. ಸ್ಟೂಡೆಂಟ್ 2 ಅಂತ ಹೇಳಿ ಇನ್ನೊಂದು ತಗೊಳ್ತೀನಿ. ದೆನ್ ಇವೆರಡನ್ನ ಸೆಲೆಕ್ಟ್ ಮಾಡಿ ಐ ವಿಲ್ ಡ್ರಾಗ್ ಹಿಯರ್. ಡ್ರಾಗ್ ಮಾಡಿದ್ರೆ ಅಲ್ಲಿ ತೋರಿಸ್ತಾ ಹೋಗುತ್ತೆ 27 28 ನೋಡಿ 43 44. ದೆನ್ 50ಗೆ ಕರೆಕ್ಟಾಗಿ ಅದು ಬರುತ್ತೆ. ಸ್ಟೂಡೆಂಟ್ ನಂಬರ್ಸ್ ಸ್ಟೂಡೆಂಟ್ 1 2 3 4 5 50 ವರೆಗೂ ಬರುತ್ತೆ. ಇಲ್ಲಿ ನೀವು ರ್ಯಾಂಡಮ್ ಡೇಟಾನ ಟೈಪ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇದೆ. ಏನು? ಇಸ್ ಈಕ್ವಲ್ ಟು ಹಾಕಿ ರ್ಯಾಂಡ್ ಬಿಟ್ವೀನ್ ಆಯ್ತಲ್ಲ. ಈ ರ್ಯಾಂಡ್ ಬಿಟ್ವೀನ್ ಡಬಲ್ ಕ್ಲಿಕ್ ಮಾಡಿ ಅಪ್ಪರ್ ಲಿಮಿಟ್ ನಮಗೆ 1ರಿಂದ 100 ಒಳಗಡೆ ನಂಬರ್ಸ್ ಬೇಕಲ್ವಾ? 1, 100. ಲೋಯರ್ ಬಾಟಮ್ ವ್ಯಾಲ್ಯೂ 1 ಇರಬೇಕು, ಟಾಪ್ ವ್ಯಾಲ್ಯೂ 100 ಇರಬೇಕು. ಅದ್ರ ಮಧ್ಯದಲ್ಲಿ ನನಗೆ ರ್ಯಾಂಡಮ್ ಆಗಿ ಅದೇ ಡೇಟಾವನ್ನ ಕೊಡ್ತಾ ಹೋಗುತ್ತೆ. ಸೊ ಎಂಟರ್ ಹೊಡೆದ್ರೆ ನೋಡಿ ಒಂದು ನಂಬರ್ ಬಂತು, 59 ಬಂತು. ಅಗೇನ್ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ಅಗೇನ್ ಮೂಲೆಗೆ ತಗೊಂಡೋದ್ರೆ ಪ್ಲಸ್ ಬ್ಲಾಕ್ ಕಲರ್ ಪ್ಲಸ್ ಬರುತ್ತೆ. ಅದನ್ನ ಇಟ್ಕೊಂಡು ಅಗೇನ್ 50 ವರೆಗೂ ಹೇಳ್ಕೊಂಡು ಹೋಗಿ ಇಟ್ ವಿಲ್ ಜನರೇಟ್ ದ ಡೇಟಾ. ರ್ಯಾಂಡಮ್ ಡೇಟಾ ಬಂದ್ಬಿಡುತ್ತೆ. ಇಲ್ಲ ನಮಗೆ ಅದು ಗೊತ್ತಾಗಲ್ಲ ಸರ್ ಅಂತ ಅಂದ್ರೆ ನೀವೇನ್ ಮಾಡಬಹುದು, ಈ ಡೇಟಾವನ್ನ ನೀವೇ ಟೈಪ್ ಮಾಡಬಹುದು. ಪ್ರತಿಯೊಂದಕ್ಕೂ ಕೂಡ ನೀವು 1ರಿಂದ 0 100 ಒಳಗಡೆ
ಯಾವ್ದಾದ್ರು ನಂಬರ್ಗಳನ್ನ ನೀವೇ ಟೈಪ್ ಮಾಡಬಹುದು, ನೋ ಪ್ರಾಬ್ಲಮ್ ಆಯ್ತಲ್ಲ. ಸೊ ನೀವೇ ಟೈಪ್ ಮಾಡಿ ಅದೇನಿದೆ ಅದನ್ನ ನೋಡ್ಕೋಬಹುದು, ಟೈಪ್ ಮಾಡಿ ಎಲ್ಲೆಲ್ಲಿ ಡೇಟಾ ಬಂದಿದೆ ಅಂತ. ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಪ್ರತಿ ಸರಿ ಇದನ್ನ ಎಂಟ್ರಿ ಹೊಡೆದಾಗ್ಲೂ ನಂಬರ್ ಚೇಂಜ್ ಆಗುತ್ತೆ ಕೆಲವೊಂದ್ಸರಿ. ಓಕೆ, ಸೊ ಇಲ್ಲ. ಓಕೆ, ಸೊ ಈಗ ನೋಡಿ ಇಲ್ಲೆಲ್ಲ ನಂಬರ್ಸ್ ಗಳನ್ನ ತಗೊಂಡಿದೀವಿ. ಸೊ 1 ರಿಂದ 100 ಒಳಗಡೆ ಎಷ್ಟೊಂದು ನಂಬರ್ಸ್ ಗಳನ್ನ 50 ಜನಕ್ಕೂ ನಾವು ಜನರೇಟ್ ಮಾಡಿದೀವಿ. ರ್ಯಾಂಡಮ್ ಡೇಟಾ ಸಿಂಪಲ್ ಆಗಿ ಅದೇ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ನೀವೇ ಯೋಚನೆ ಮಾಡಿ 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 ಟೈಪ್ ಮಾಡ್ಬೇಕಾಗತ್ತೆ. ಸೊ ದಟ್ ವಿಲ್ ಬಿ ವೆರಿ ಸಿಂಪಲ್. ಈಗ ನಾವೇನ್ ಮಾಡ್ಕೊಂತೀನಿ, ಇಲ್ಲಿ ಕ್ಲಾಸ್ ಇಂಟರ್ವಲ್ ಹಾಕೊಳ್ತೀನಿ. ಕ್ಲಾಸ್ ಇಂಟರ್ವಲ್ ಅದಾದ್ಮೇಲೆ ಒಂದು ಅಪ್ಪರ್ ಲಿಮಿಟ್ ಕೂಡ ಬರ್ಕೊಳ್ತೀನಿ. ಅಪ್ಪರ್ ಲಿಮಿಟ್ ಇಲ್ಲಿ ನಾವು ಏನ್ ಮಾಡುತ್ತೆ, ಪ್ರತಿ ಸರಿ ಚೇಂಜ್ ಮಾಡಿದಾಗ್ಲೂ ಇಲ್ಲಿ ಡೇಟಾ ಚೇಂಜ್ ಆಗ್ತಾ ಹೋಗುತ್ತೆ. ನೋ ನೀಡ್ ಟು ವರಿ, ಅಲ್ಲಿರೋ ಡೇಟಾಗೆ ಅದು ಲೆಕ್ಕ ತಗೊಳುತ್ತೆ. ಆಯ್ತಾ. ಸೊ ಕ್ಲಾಸ್ ಇಂಟರ್ವಲ್ ಅಪ್ಪರ್ ಲಿಮಿಟ್. ಕ್ಲಾಸ್ ಇಂಟರ್ವಲ್ ನಾನು ಏನ್ ಮಾಡ್ತೀನಿ 1 to 20. ಇಲ್ಲಿ 1 ಐಫೋನ್ ಹಾಕ್ಬೇಡಿ, ಐಫೋನ್ ಹಾಕಿದ್ರೆ ಅದು ಕೆಲವೊಂದ್ಸರಿ ಡೇಟಾ ತಗೊಳುತ್ತೆ. ಸೊ 1 to ಡೇಟ್ ತಗೊಳುತ್ತೆ. ಸೊ 1 to 20, ದೆನ್ 21 to 40, ದೆನ್ 41 to 60, ದೆನ್ 61 to 80, then 81 to 100. ಓಕೆ, ಈ ತರ ನಾನು ಅದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. 81 to 100 ಐ ಕ್ಯಾನ್ ಡೂ ದಿಸ್. ಈ ತರ ಬರ್ಕೊಂಡಿದ್ದೀನಿ. 41 to 1 to 20, 21 to 40, 41 to 60, 61 to 80, then 81 to 100. ಓಕೆ, ಸೊ ಇದನ್ನ ನಾನು ತಗೊಂಡಿದ್ದೀನಿ. ಇದು ಕ್ಲಾಸ್ ಇಂಟರ್ವಲ್. ಇಲ್ಲಿ ಅಪ್ಪರ್ ಲಿಮಿಟ್ ಏನು, ಇದರಲ್ಲಿ ಅಪ್ಪರ್ ಲಿಮಿಟ್ 20, ಇಲ್ಲಿ ಅಪ್ಪರ್ ಲಿಮಿಟ್ 40, ಇಲ್ಲಿ ಅಪ್ಪರ್ ಲಿಮಿಟ್ 60, ಅದೇ ತಗೊಳುತ್ತೆ ಆಟೋಮೆಟಿಕಲಿ. ಓಕೆ, ಸೊ 60, 80, 100. ಸಿ ಯು ಕ್ಯಾನ್ ಟೇಕ್ ದಟ್. ಕ್ಲಾಸ್ ಇಂಟರ್ವಲ್ ಏನಾಯ್ತು, 1 to 20, 20 to 1 to 40, 41 to 60, 61 to 80, 81 to 100. ಅಪ್ಪರ್ ಲಿಮಿಟ್ 20, 40, 60, 80, 100 ಅಲ್ವಾ. ಇದನ್ನ ಬರ್ಕೊಂಡಿದ್ದೀವಿ. ಈಗ ನಾನು ಏನ್ ಫೈಂಡ್ ಔಟ್ ಮಾಡಬೇಕು, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ರೈಟ್, ಫ್ರೀಕ್ವೆನ್ಸಿ. ಅದಾದ್ಮೇಲೆ ನಾನು ಏನ್ ಫೈಂಡ್ ಔಟ್ ಮಾಡಬೇಕು, ರಿಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಫ್ರೀಕ್ವೆನ್ಸಿ ಹಾಕೊಳ್ತೀನಿ. ಅದಾದ್ಮೇಲೆ ನಾನು ಇಲ್ಲೇ ಪಕ್ಕದಲ್ಲೇ ರಿಲೇಟಿವ್ ಫ್ರೀಕ್ವೆನ್ಸಿ ಕೂಡ ಹಾಕೊಳ್ತೀನಿ. ಓಕೆ, ಐ ವಿಲ್ ಟೇಕ್ ದಿಸ್ ರಿಲೇಟಿವ್ ಫ್ರೀಕ್ವೆನ್ಸಿ. ಯಾರಪ್ಪ ಮಾತಾಡ್ತಿರೋದು? ಉಮೇಶ್. ಉಮೇಶ್ ತಿಳಿಸಿದ್ಯಾ? ಓಕೆ, ಸೊ ಫ್ರೀಕ್ವೆನ್ಸಿ ಮತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿನ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಟೇಬಲ್ ಹಾಕೊಂಡಿದ್ದೀನಿ. ಸೊ ಕ್ಲಾಸ್ ಫ್ರೀಕ್ವೆನ್ಸಿ, ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್ ಹಾಕೊಂಡಿದ್ದೀನಿ. ದೆನ್ ಫ್ರೀಕ್ವೆನ್ಸಿ ಮತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿನ ಹಾಕೊಂಡಿದ್ದೀನಿ. ಓಕೆ, ಹೋಪ್ ಇಟ್ ಈಸ್ ಅಬ್ಸರ್ವಿಂಗ್, ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. 1 minute. ಓಕೆ, ಈಗೇನೋ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಆಯ್ತಾ. ಓಕೆ, ಸೊ ಕ್ಲಾಸ್ ಇಂಟರ್ವಲ್ 1 to 20 ತಗೊಂಡಿದ್ದೀನಿ ನಾನು. ದೆನ್ ಐ ಹ್ಯಾವ್ ಟೇಕನ್ ದಿಸ್ ಆಸ್ ಅಪ್ಪರ್ ಫ್ರೀಕ್ವೆನ್ಸಿ ಅಂಡ್ ರಿಲೇಟಿವ್ ಫ್ರೀಕ್ವೆನ್ಸಿ. ಇವನ್ನ ನಾನು ತಗೊಂಡಿದ್ದೀನಿ. ಕ್ಲಾಸ್ ಇಂಟರ್ವಲ್, ಅಪ್ಪರ್ ಲಿಮಿಟ್, ಫ್ರೀಕ್ವೆನ್ಸಿ, ರಿಲೇಟಿವ್ ಫ್ರೀಕ್ವೆನ್ಸಿ ಇಷ್ಟನ್ನ ತಗೊಂಡು ಈಗ ನಾನು ಏನ್ ಮಾಡಬೇಕು, ಐ ಹ್ಯಾವ್ ಟು ಫೈಂಡ್ ದ ಫ್ರೀಕ್ವೆನ್ಸಿ. ಇಲ್ಲಿ ನಾನು 2 ಟೈಪ್ ಅಲ್ಲಿ ಮಾಡ್ತೀನಿ. ಒಂದು ಕೌಂಟಿವ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಮಾಡ್ತೀನಿ, ಇನ್ನೊಂದು ಡೈರೆಕ್ಟ್ ಆಗಿ ಫ್ರೀಕ್ವೆನ್ಸಿ ಮಾಡಿ ಯೂಸ್ ಮಾಡಿ ಮಾಡ್ತೀನಿ. ಇಲ್ಲಿ 2 ಟೈಪ್ ಅಲ್ಲಿ ಇದೆ. ಐ ವಿಲ್ ಯೂಸ್ ಹಿಯರ್ ಬೈ ಕೌಂಟಿವ್ ಸ್ಟೇಟ್ಮೆಂಟ್. ಕೌಂಟಿವ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಮಾಡ್ತೀನಿ. ಇಲ್ಲಿ ಬೈ ಫ್ರೀಕ್ವೆನ್ಸಿ ಫಂಕ್ಷನ್ ಯೂಸ್ ಮಾಡಿ. ಓಕೆ, ಎರಡನ್ನೂ ಕೂಡ ನಾನು ತೋರಿಸ್ತೀನಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಬೈ ಫ್ರೀಕ್ವೆನ್ಸಿ ಫಂಕ್ಷನ್. ಓಕೆ, ಇಲ್ಲಿ ಕೌಂಟಿವ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿದಾಗ ನಾವಿಲ್ಲಿ ಫಾರ್ಮುಲಾ ಹಾಕ್ಬೇಕಾಗತ್ತೆ. ಇಸ್ ಈಕ್ವಲ್ ಟು, ಇಲ್ಲಿ ಡೇಟಾ ಸೆಲೆಕ್ಟ್ ಮಾಡ್ಬೇಕು. ಈ ಡೇಟಾ ಪೂರ್ತಿ ಇಲ್ಲಿ ಇದೆಯಲ್ಲ 50 ಜನದ ಡೇಟಾ, ಈ 50 ಜನದ ಡೇಟಾ ಸೆಲೆಕ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಇಸ್ ಈಕ್ವಲ್ ಟು ಫಸ್ಟ್ ಕೌಂಟ್ ಇಫ್ ಬರಿಬೇಕು. COUNT ಕೌಂಟ್ ಇಫ್ ಅಂತ, ಕೌಂಟ್ ಇಫ್ಸ್ ಅಂತ ಬಂದ್ಬಿಡುತ್ತೆ. ಸೊ ಕೌಂಟ್ ಇಫ್ಸ್ ಅನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ರೇಂಜ್ ಕೇಳುತ್ತೆ, ಕ್ರೈಟೀರಿಯಾ ರೇಂಜ್. ಆಯ್ತಾ, ಇಲ್ಲಿ ಏನಿದೆಯಲ್ಲ ಇದನ್ನ ಬರ್ಕೊಳ್ತೀವಿ. ಇದು ಪೂರ್ತಿ ಸೆಲೆಕ್ಟ್ ಮಾಡ್ತೀವಿ. ಇದು ಸೆಲೆಕ್ಟ್ ಮಾಡಿ ದೆನ್ ವಾಟ್ ವಿಲ್ ಪುಟ್ ಹಿಯರ್, ಕಾಮಾ ಹಾಕಿ, ದೆನ್ ಡಬಲ್ ಇನ್ವರ್ಟೆಡ್ ಕಾಮಾ ಹಾಕಿ, ದೆನ್ ವಾಟ್ ವಿಲ್ ರೈಟ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ದೆನ್ ಅಗೇನ್ ಕಾಮಾ ಹಾಕಿ ಇನ್ನೊಂದ್ಸರಿ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಸೇಮ್ ರೇಂಜ್ ಐ ವಿಲ್ ಸೆಲೆಕ್ಟ್ ಹಿಯರ್. ಓಕೆ, ದೆನ್ ಅದಾದ ಮೇಲೆ ಐ ವಿಲ್ ಟೇಕ್ ಹಿಯರ್ ಕಾಮಾ, ದೆನ್ ಇಲ್ಲಿ ಐ ವಿಲ್ ಟೇಕ್ ಹಿಯರ್ ಇಟ್ ಇಸ್ ಅನದರ್ ಡಬಲ್ ಇನ್ವರ್ಟೆಡ್ ಕಾಮಾ ಹಾಕಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ ಬರೀತೀನಿ. 20 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20 ಐ ವಿಲ್ ಟೇಕ್. ಸೊ ಡಬಲ್ ಇನ್ವರ್ಟೆಡ್ ಕಾಮಾ ಕ್ಲೋಸ್ ಮಾಡಿ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಿದ್ರೆ ಎಂಟರ್ ಹೊಡೆದ್ರೆ ಆಗ ಏನಾಗುತ್ತೆ, 1ಕ್ಕಿಂತ ಜಾಸ್ತಿ 20ಕ್ಕಿಂತ ಕಡಿಮೆ ಇರ್ತಕ್ಕಂಥ ಎಲ್ಲಾ ನಂಬರ್ಸ್ ಗಳದ್ದು ಫ್ರೀಕ್ವೆನ್ಸಿ ಡೈರೆಕ್ಟ್ ಆಗಿ ಬರುತ್ತೆ.
ಓಕೆ, ಸೊ ಕೌಂಟ್ ಇಫ್ಸ್ ಹೊಡಿರಿ. ಆ ಕೌಂಟ್ ಇಫ್ ಅಂತ ಹೊಡೆದ್ರೆ ಅಲ್ಲಿ ಫಾರ್ಮುಲಾ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ ಆ 50 ಜನದ ಡೇಟಾ ಸೆಲೆಕ್ಟ್ ಮಾಡಿ, ದೆನ್ ಕಾಮಾ ಹಾಕಿ, ಡಬಲ್ ಇನ್ವರ್ಟೆಡ್ ಕಾಮಾ ಹಾಕಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ದೆನ್ ಕಾಮಾ ಹಾಕಿ ಮತ್ತೆ ಡೇಟಾ ಸೆಲೆಕ್ಟ್ ಮಾಡಿ, ಡಬಲ್ ಇನ್ವರ್ಟೆಡ್ ಕಾಮಾದೊಳಗಡೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20 ಹೊಡೆದು ಈಕ್ವಲ್ಸ್ ಹೊಡಿಬಹುದು. ಇಲ್ಲಿ ನಾವು ಇನ್ನೊಂದು ಮಾಡಬಹುದು, ಏನು, ಇಲ್ಲಿ ನಾವು ಡಾಲರ್ ಸೈನ್ ಹಾಕೋಬಹುದು. ಇಲ್ಲಿ ಇವಕ್ಕೆ ಡಾಲರ್ ಸೈನ್ ಹಾಕಿದ್ರೆ ಅವಾಗ ಯಾವುದೇ ಕಾರಣಕ್ಕೂ ನಾವು ಡ್ರ್ಯಾಗ್ ಮಾಡಿದ್ರೆ ಡೇಟಾ ಚೇಂಜ್ ಆಗಲ್ಲ. ಓಕೆ, ನಾನು ಸಿಂಪಲ್ ಈಸಿ ಮಾಡ್ಕೊಳ್ಳಿಕ್ಕೆ ನಾನು ಈ ತರ ಮಾಡ್ತಾ ಇದೀನಿ. ಓಕೆ, ಈ ಒಂದು ಡೇಟಾಗಳಿಗೆ ನಾನು ಡಾಲರ್ ಸೈನ್ ಹಾಕಿದ್ರೆ, ನಾನು ಡ್ರ್ಯಾಗ್ ಮಾಡಿದ್ರೆ ಅದು ಏನು ಚೇಂಜ್ ಆಗಲ್ಲ. ಓಕೆ, ಕೀಪ್ ಇಟ್ ಇನ್ ಮೈಂಡ್, ನೋಡಿ ಗೊತ್ತಾಗತ್ತೆ ನಿಮಗೆ. ಸೊ ನಾನೀಗ ಎಂಟರ್ ಹೊಡಿತೀನಿ. ಸೊ ಇಟ್ ಶೋಸ್ 12 ಅಲ್ವಾ. ಸೊ ನಾನೀಗ ಮತ್ತೆ ಹಿಂಗೆಲ್ಲ ಡ್ರ್ಯಾಗ್ ಮಾಡ್ತೀನಿ, ಈಗೆಲ್ಲ 13 ಬಂತು. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಇಲ್ಲೂ ಕೂಡ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇದೆ. ನಾನು ಇಲ್ಲಿ 1 ತೆಗೆದು ಏನಾಗ್ತೀನಿ, 21 ಹಾಕ್ತೀನಿ. ಇಲ್ಲೇನ್ ಹಾಕ್ತೀನಿ, 40 ಹಾಕ್ತೀನಿ. ಸೊ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆ, ದೆನ್ ಇಲ್ಲಿ 1 to 20 ಇದೆ, ಇಲ್ಲಿ 21 to 40 ಇದೆ. ದೆನ್ ಇಲ್ಲಿ ಇದನ್ನ ನಾನು 41, ಯಾಕೆ ನಾನು ಅದನ್ನ ಡ್ರ್ಯಾಗ್ ಮಾಡಿದ್ರಿಂದ ಇವು ಮಾತ್ರ ಚೇಂಜ್ ಆಗಿಲ್ಲ. C3 ಇಂದ C50 ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿದೆ. ಸೊ ಮತ್ತೆ ಸೆಲೆಕ್ಟ್ ಮಾಡೋ ಅಗತ್ಯ ಇಲ್ಲ. 41 to 60. ದೆನ್ ಐ ವಿಲ್ ಟೇಕ್ ಹಿಯರ್ ಅನದರ್ ಒನ್ 61 to 80. ಆಯ್ತಾ. ನೀವೇನಾದ್ರೂ ಇಲ್ಲಿ ಡಾಲರ್ ಹಾಕಿರ್ಲಿಲ್ಲ ಅಂದಿದ್ರೆ ಇಲ್ಲಿ C3 ಬದಲು ನೆಕ್ಸ್ಟ್ C4 C53 ಬಂದ್ಬಿಡ್ತಿತ್ತು. ಆ ತರ ಸಮಸ್ಯೆ ಆಗ್ತಿತ್ತು. ಹಾಗಾಗಿ ನಾನು ಡಾಲರ್ ಹಾಕಿದ್ದೆ. ದೆನ್ ಇಲ್ಲಿ ಲಾಸ್ಟ್ ಒನ್ ಇಸ್ 81 to 100. 81 to 100. Okay, enter. You can see we have found the relative frequency here. Frequency find out ಮಾಡಿದೀವಿ. 1 minute, we'll put it here. Okay, so ಈಗ ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ಕಾಣಿಸ್ತಾ ಇದೆ. ಇಲ್ಲಿ 1 to 20 ಫಾರ್ಮುಲಾ ಬರಲಿ. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20. ದೆನ್ ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 21, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 40. ದೆನ್ ಇಲ್ಲಿ ಇವನ್ ಇಲ್ಲೇ ತೋರಿಸುತ್ತೆ, ಗ್ರೇಟರ್ ದ್ಯಾನ್ ಈಕ್ವಲ್ ಟು 21, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 40. ಓಕೆ, ದೆನ್ ದಿಸ್ ಒನ್ greater than or equal to 41, less than or equal to 60. Then this one greater than or equal to 61, less than or equal to 80. Then this one greater than or equal to 81, less than or equal to 100. Okay, so ಇಷ್ಟನ್ನು ಆಡ್ ಮಾಡಿ ನಾವು ಆಟೋಸಮ್ ಕೊಟ್ರೆ ಸಿ ಟೋಟಲ್ ವ್ಯಾಲ್ಯೂ ಎಷ್ಟಿದೆ, 50 ಇದೆ. ಸೊ ಈಗ ಇಲ್ಲಿರ್ತಕ್ಕಂಥ ಡೇಟಾ ಅದು ಚೇಂಜ್ ಆಗ್ತಾ ಇರ್ಬೋದು, ಆದ್ರೆ ಈ ಚೇಂಜ್ ಆಗ್ತಾ ಇರೋ ಡೇಟಾ ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಸೊ 1 ರಿಂದ 20 ಒಳಗಡೆ 12 ಇದೆ ಫ್ರೀಕ್ವೆನ್ಸಿ. ದೆನ್ ಇಲ್ಲಿ 21 ರಿಂದ 40 ಒಳಗಡೆ 10 ಜನ ಇದ್ದಾರೆ, 41 ರಿಂದ 60 ಒಳಗಡೆ 10 ಜನ, 61 ರಿಂದ 80 ಒಳಗಡೆ 8 ಜನ, 81 ರಿಂದ 100 ಒಳಗಡೆ 10 ಜನ, ಟೋಟಲ್ 50 ಜನ ಇದ್ದಾರೆ. ಆಯ್ತಾ, ದಟ್ ಇಸ್ ಟೋಟಲ್ ಫ್ರೀಕ್ವೆನ್ಸಿ. ಓಕೆ, ಇದು ಕೌಂಟಿವ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ನಾನು ಫೈಂಡ್ ಔಟ್ ಮಾಡಿದ್ದೀನಿ ಫ್ರೀಕ್ವೆನ್ಸಿ. ಈಗ ರಿಲೇಟಿವ್ ಫ್ರೀಕ್ವೆನ್ಸಿ ಇದೆಯಲ್ಲ, ಇಟ್ಸ್ ವೆರಿ ಸಿಂಪಲ್. ಇಸ್ ಈಕ್ವಲ್ ಟು ದಿಸ್ ನಂಬರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟು 50 ಇದೆ, 8. ಆಯ್ತಾ. ದೆನ್ ಒಂದಕ್ಕೆ ಬರದ್ಮೇಲೆ ಇವಿಷ್ಟನ್ನ ಡ್ರ್ಯಾಗ್ ಮಾಡಿ, ಆಯ್ತಲ್ಲ. ಸೊ ಡ್ರ್ಯಾಗ್ ಮಾಡಿ ಅಥವಾ ಪ್ರತಿಯೊಂದನ್ನು ಕೂಡ ಬರ್ಕೊಳ್ತಾ ಹೋಗಿ. ಇಸ್ ಈಕ್ವಲ್ ಟು ದಿಸ್ ಒನ್ ಡಿವೈಡೆಡ್ ಬೈ 50. ದೆನ್ ಇಸ್ ಈಕ್ವಲ್ ಟು ದಿಸ್ ಒನ್ ಡಿವೈಡೆಡ್ ಬೈ 50. Then is equal to this one divided by 50. Then is equal to here this one divided by 50. So ಇಲ್ಲಿ ಫ್ರೀಕ್ವೆನ್ಸಿ ಇದೆ 10, 9, 14, 9, 8. ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಇಲ್ಲಿ ಏನು, ಇಲ್ಲಿ ನೋಡಿ 10 ಡಿವೈಡೆಡ್ ಬೈ 50, ಇಲ್ಲಿ 12 ಡಿವೈಡೆಡ್ ಬೈ 50, ಇದು ಡಿವೈಡೆಡ್ ಆಗ್ತಾ ಇದೆ. ಓಕೆ, ಸೊ ಈ ತರ ಇವೆಲ್ಲ ವ್ಯಾಲ್ಯೂಸ್ ಬಂದಿದೆಯಲ್ಲ, ಇವುಗಳದ್ದು ನಾನು ಆಟೋ ಸಮ್ ಮಾಡಿದ್ರೆ ಯು ಕ್ಯಾನ್ ಸಿ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ಅಷ್ಟೇ ರಿಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದು. ಈ ಟೈಪ್ ಅಲ್ಲಿ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದು. ದೆನ್ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಇದು ಡಿವೈಡೆಡ್ ಬೈ ಇದು. ನೀವಿಲ್ಲಿ ನಿಮ್ಮ ಇದರಲ್ಲೇ ನೀವು ಟೈಪ್ ಮಾಡಿದ್ರೆ, ಪ್ರತಿಯೊಂದು ನಂಬರ್ಸ್ ಟೈಪ್ ಮಾಡಿದ್ರೆ ಇವು ಚೇಂಜ್ ಆಗಲ್ಲ ಪದೇ ಪದೇ. ನಾನಿಲ್ಲಿ ರ್ಯಾಂಡಮ್ ಡೇಟಾ ಸೆಲೆಕ್ಟ್ ಮಾಡೋದ್ರಿಂದ ಆಟೋಮೆಟಿಕಲಿ ನಾನು ಪ್ರತಿಯೊಂದು ಸರಿ ಪ್ರೆಸ್ ಮಾಡಿದಾಗಲೂ ಡೇಟಾ ಚೇಂಜ್ ಆಗ್ತಾ ಇದೆ ಅಷ್ಟೇ. ಬಟ್ ಅದು ಎಕ್ಸಾಕ್ಟ್ ಡೇಟಾ ಇರುತ್ತೆ, ಡೇಟಾ ಅಂತೂ ಏನು ಕೂಡ ಚೇಂಜ್ ಆಗೋದಿಲ್ಲ. ಓಕೆನಾ. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ನಮಗೆ 1 ಬಂದಿದೆ. ಇಷ್ಟೇ ಎಕ್ಸ್ಪೆರಿಮೆಂಟ್. ಸೊ ದಟ್ ಈಸ್ ಬೈ ಯೂಸಿಂಗ್ ಕೌಂಟಿವ್ ಸ್ಟೇಟ್ಮೆಂಟ್. ದೆನ್ ಇಫ್ ಐ ಯೂಸ್ ಅನದರ್ ಒನ್ ಬೈ ಫ್ರೀಕ್ವೆನ್ಸಿ ಫಂಕ್ಷನ್ ಆದ್ರೆ, ಈ ಇಷ್ಟು ಡೇಟಾವನ್ನು ಒಂದಿಗೆ ಸೆಲೆಕ್ಟ್ ಮಾಡಿದೀನಿ, ಈ 5 ಇವನ್ನ ಸೆಲೆಕ್ಟ್ ಮಾಡಿದೀನಿ. ಇಲ್ಲಿ ಹೋಗಿ ನಾನು ಫಾರ್ಮುಲಾ ಹಾಕ್ತೀನಿ. ಫಾರ್ಮುಲಾ ಟ್ಯಾಬಲ್ ಹೋಗಿ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಅಂತ ಹೊಡೆದು ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ಡಬಲ್ ಕ್ಲಿಕ್ ಮಾಡಿ ಐ ವಿಲ್ ಸೆಲೆಕ್ಟ್ ದ ಹೋಲ್ ಡೇಟಾ. ಇಲ್ಲಿ ಏನಿದೆಯಲ್ಲ ಇದು ಪೂರ್ತಿ ಡೇಟಾವನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ಕಾಮ ಇಲ್ಲಿ ಬಿನ್ ಅರೇ ಏನಿದೆಯಲ್ಲ ಇದು 21, 20, 40, 60, 80, 100
ಇದನ್ನ ಸೆಲೆಕ್ಟ್ ಮಾಡ್ತೀನಿ. ದೆನ್ ಐ ವಿಲ್ ಪ್ರೆಸ್ ಕಂಟ್ರೋಲ್ ಶಿಫ್ಟ್ ಎಂಟರ್. ಸಿ both has got the same values. ಅಲ್ಲಿ ಅಷ್ಟೊಂದು ಕೆಲಸ ಮಾಡಬೇಕಾಯ್ತು. ಹಿಯರ್ ವಿ ಗಾಟ್ ಇಟ್ ಇನ್ ಎ ಸಿಂಗಲ್ ಸ್ಟೆಪ್. ನೋಡಿ ಇವೆರಡನ್ನು ಬೇಕಾದ್ರೆ ಯು ಕ್ಯಾನ್ ಕಂಪೇರ್ ಹಿಯರ್. ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ದೆನ್ ಇಲ್ಲಿ 14 14, 8 8, 11 11, 13 13. ಅಗೈನ್ ದ ಟೋಟಲ್ ಆಫ್ ದಿಸ್ ಒನ್ ಇಸ್ ವಾಟ್ 50. ಇಲ್ಲಿ ಚೇಂಜ್ ಆಗ್ತಾ ಇರಬಹುದು, ಬಟ್ ಚೇಂಜ್ ಆದ್ರೂ ಕೂಡ ಬೋತ್ ವಿ ಆರ್ ಗೆಟಿಂಗ್ ಸೇಮ್ ಆನ್ಸರ್ಸ್. 8 8, 12 12, 15 15, 9 9, 6 6. ವಾಟ್ ಐ ಹ್ಯಾವ್ ಡನ್, ಇಟ್ಸ್ ವೆರಿ ಸಿಂಪಲ್. ಈ 5 ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಫಾರ್ಮುಲಾ ಬಾರ್ ಹೋಗಿ ಇಸ್ ಈಕ್ವಲ್ ಟು FREQ ಫ್ರೀಕ್ವೆನ್ಸಿ ಅಂತ ಹೊಡೆದ್ರೆ ಅಲ್ಲಿ ಫ್ರೀಕ್ವೆನ್ಸಿ ಅಂತ ತೋರಿಸುತ್ತೆ. ಡಬಲ್ ಕ್ಲಿಕ್ ಮಾಡಿದೆ, ಈ 50 ಜನದ ಡೇಟಾ ಸೆಲೆಕ್ಟ್ ಮಾಡಿದೆ, ಕಾಮ ಹಾಕಿ ಇಲ್ಲಿ ಅಪ್ಪರ್ ಲಿಮಿಟ್ ನಾವು ಡಿಫೈನ್ ಮಾಡಿದ್ವಲ್ಲ 20 40 60 80, ಈ 5 ಸೆಲೆಕ್ಟ್ ಮಾಡಿದೆ, ಬ್ರಾಕೆಟ್ ಕ್ಲೋಸ್ ಮಾಡಿದೆ, ಎಂಟರ್ ಹೊಡಿದೆ. ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದೆ. ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ ತಕ್ಷಣ ಆಟೋಮೆಟಿಕಲಿ 5ಕ್ಕೂ ವ್ಯಾಲ್ಯೂಸ್ ಬಂದ್ಬಿಡ್ತು. ದಟ್ ಇಸ್ ರೈಟ್ ಆನ್ಸರ್. ನೋಡಿ ಇಲ್ಲಿ ಕೌಂಟ್ ಇಫ್ ಸ್ಟೇಟ್ಮೆಂಟ್, ಇಲ್ಲಿ ಫ್ರೀಕ್ವೆನ್ಸಿ ಫಾರ್ಮುಲಾ, ಎರಡು ಕೂಡ ಸೇಮ್ ಆನ್ಸರ್. ಅಗೇನ್ ರಿಲೇಟಿವ್ ಫ್ರೀಕ್ವೆನ್ಸಿ ಏನ್ ಮಾಡಬಹುದು, ಇಸ್ ಈಕ್ವಲ್ ಟು ದಿಸ್ ಒನ್ ಡಿವೈಡೆಡ್ ಬೈ 50. ಓಕೆ, ಸೊ ಇದನ್ನ ಡ್ರ್ಯಾಗ್ ಮಾಡಿದ್ರೆ ಬರುತ್ತಾ? ಓಕೆ, ಬರಲ್ಲ, ಅದು ಫಾರ್ಮುಲಾ ತಪ್ಪಿದೆ ಅಂತ ಹೇಳುತ್ತೆ. ಓಕೆ, ಪ್ರತಿಯೊಂದಕ್ಕೂ ಮಾಡೋಣ. ಇಸ್ ಈಕ್ವಲ್ ಟು ದಿಸ್ ಒನ್ ರಿಲೇಟಿವ್ ಫ್ರೀಕ್ವೆನ್ಸಿಗೆ ಈ ನಂಬರ್ ಡಿವೈಡೆಡ್ ಬೈ ಹಾಕಿ ಟೋಟಲ್ ನಂಬರ್ ಹಾಕಿ. ಅಗೇನ್ is equal to this number divided by 50. Then is equal to this number divided by 50 is equal to this number divided by 50. Okay, so ನೋಡಿ ಈಗಲೂ ಕೂಡ ನೋಡಿ ಎರಡರದ್ದು ಡೇಟಾ 0.16 0.16, 0.3 0.3, 0.2 0.2, 0.16 0.16, 0.18 0.18. so you can observe again we have got the same value. ಅಲ್ಲಿ ಚೇಂಜಸ್ ಆಗ್ತಾ ಇರಬಹುದು, ಬಟ್ ವಿ ಆರ್ ಗೆಟಿಂಗ್ ಬೋತ್ ದ ಥಿಂಗ್ಸ್. ಫ್ರೀಕ್ವೆನ್ಸಿ ಕೂಡ ಸೇಮ್ ಬರುತ್ತೆ, ರಿಲೇಟಿವ್ ಫ್ರೀಕ್ವೆನ್ಸಿ ಕೂಡ ಸೇಮ್ ಬರುತ್ತೆ. ಒಂದು ಕೌಂಟಿವ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದೀವಿ, ಇನ್ನೊಂದು ಫ್ರೀಕ್ವೆನ್ಸಿ ಫಂಕ್ಷನ್ ಯೂಸ್ ಮಾಡಿದೀವಿ. ದಟ್ ಇಸ್ ದ ಸಿಂಪಲ್ ಥಿಂಗ್. ಓಕೆ, ಸೊ ದಟ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ದೆನ್ ಈ ಒಂದು ರೇಂಜ್ಗೆ ನಾವು ಇವನ್ ವಿ ಕ್ಯಾನ್ ಪುಟ್ ಹಿಸ್ಟೋಗ್ರಾಮ್ ಆಲ್ಸೋ, ಬಟ್ ನಮ್ಗೆ ಅದರ ಅವಶ್ಯಕತೆ ಇಲ್ಲಿ ಇಲ್ಲ. ಹಾಗಾಗಿ ಜಸ್ಟ್ ಅವರ್ ಎಕ್ಸ್ಪೆರಿಮೆಂಟ್ ಈಸ್ ಟು ಫೈಂಡ್ ರಿಲೇಟಿವ್ ಫ್ರೀಕ್ವೆನ್ಸಿ. ಅದನ್ನ ಮಾಡಿದೀವಿ, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದೀವಿ, ರಿಲೇಟಿವ್ ಫ್ರೀಕ್ವೆನ್ಸಿ ಕೂಡ ಫೈಂಡ್ ಔಟ್ ಮಾಡಿದೀವಿ. ಸೊ ದಟ್ಸ್ ವಾಟ್ ದ ಎಕ್ಸ್ಪೆರಿಮೆಂಟ್ ನಂಬರ್ 6. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.